ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಂ ಕುಮಾರ್. ನೋ ಪಾರ್ಕಿಂಗ್ ಪ್ರದೇಶಗಳಲ್ಲಿ ವಾಹನವನ್ನ ನಿಲ್ಲಿಸಿದ್ರೆ ಇನ್ಮೇಲೆ ದಂಡವನ್ನ ವಿಧಿಸೋದಕ್ಕೆ ಈಗ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಟೋಯಿಂಗ್ ಪದ್ಧತಿಯನ್ನ ಜಾರಿಗೆ ತರೋದಕ್ಕೆ ಈಗ ಆಕ್ಟಿವ್ ಆಗ್ತಾ ಇರುವಂತದ್ದು ಜಿಬಿ ಅಂಡ್ ಪೊಲೀಸ್ ಇಲಾಖೆ. ಸೊ ಹಂಗಾಗಿ ಇದರಿಂದ ಆಗುವಂತಹ ಅನುಕೂಲ ಅನಾನುಕೂಲ ಏನು, ಇದರ ಉದ್ದೇಶ ಏನು, ಮಾರ್ಗಸೂಚಿ ಯಾವ ರೀತಿ ಆಗಿರುತ್ತೆ, ಇನ್ಮೇಲೆ ನೀವು ಎಲ್ಲಿ ಬೇಕಲ್ಲಿ ವಾಹನವನ್ನ ನಿಲ್ಲಿಸೋ ಹಾಗಿಲ್ಲ, ಇಲ್ಲಾಂದ್ರೆ ಅದನ್ನ ಎತ್ತಾಕೊಂಡು ಹೋಗ್ತಾರೆ. ಸೊ ಈ ರೀತಿಯ ಪದ್ಧತಿಯನ್ನು ಜಾರಿಗೆ ತರೋದಕ್ಕೆ ಜಿಬಿಯ ಮುಂದಾಗಿದೆ. ಸೊ ಹಂಗಾಗಿ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ, ಪ್ರಮುಖವಾಗಿ ಈ ಒಂದು ಪದ್ಧತಿಯಿಂದ ಅಥವಾ ಈ ನಿಯಮದಿಂದಾಗಿ ವಾಹನ ಸವಾರರಿಗೆ ಆಗುವಂಥ ಸಮಸ್ಯೆಗಳು ಅಥವಾ ಬದಲಾವಣೆಗಳು ಏನು ಅಂತೇಳಿ ಸಾಕಷ್ಟು ಜನ ಹೇಳ್ತಾ ಇರುವಂಥದ್ದು ಕೇವಲ ಟ್ರಾಫಿಕ್ ಸಮಸ್ಯೆಯನ್ನು ನಿಯಂತ್ರಣದಲ್ಲಿ ತರೋದು ಅಷ್ಟೇ ಅಲ್ಲ, ಇದು ಒಂಥರ ದಂಡ ವಸೂಲಿಯ ಮಾರ್ಗವೂ ಕೂಡ ಆಗಿರಬಹುದು ಅನ್ನೋಂಥ ಲೆಕ್ಕಾಚಾರ ಇದೆ. ಸೊ ಯಾವ ರೀತಿಯಾಗಿ ಪ್ಲಾನ್ ಮಾಡಿಕೊಂಡು ಈ ಪದ್ಧತಿಯನ್ನು ಜಾರಿಗೆ ತರ್ತಿದ್ದಾರೆ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ. ಮತ್ತೆ ಟೋಯಿಂಗ್ ಎಚ್ಚರ ಎಚ್ಚರ. ಟ್ರಾಫಿಕ್ ಸಮಸ್ಯೆಯನ್ನ ನಿಯಂತ್ರಣ ತರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದನ್ನ ಜಾರಿಗೆ ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರ ಇದೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗತ್ತೆ ಅನ್ನೋದು. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಈಗ ಟೋಯಿಂಗ್ ಆರಂಭ ಆಗತ್ತೆ. ಜನರಿಂದ ಸಾಕಷ್ಟು ಟೀಕೆಗೆ ಗುರಿಯಾಗಿದೆ ಈ ಒಂದು ಪದ್ಧತಿ ಅಥವಾ ಈ ಒಂದು ನಿಯಮ. ಜಿಬಿಯ ಕಡೆಯಿಂದ ಹೊಸ ರೂಪದಲ್ಲಿ ಈಗ ಟೋಯಿಂಗ್ ಜಾರಿ ಮಾಡೋದಕ್ಕೆ ಮುಂದಾಗಿದೆ. ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಬೀಳುತ್ತಾ ಅಥವಾ ಇಲ್ಲ ಅನ್ನುವಂಥ ಪ್ರಶ್ನೆ ಈ ಒಂದು ಪದ್ಧತಿಯಿಂದಾಗಿ. MG ರಸ್ತೆ ಆಗಿರ್ಬೋದು, KR ಸರ್ಕಲ್, ವಿಧಾನಸೌಧ ಸುತ್ತಲೂ ಕೂಡ ಈಗ ಎಚ್ಚರವನ್ನು ವಹಿಸಬೇಕಾಗತ್ತೆ. ನೋ ಪಾರ್ಕಿಂಗ್ ಜಾಗದಲ್ಲಿ ಪಾರ್ಕ್ ಮಾಡಿದ್ರೆ ದಂಡ ಅಂತೂ ಫಿಕ್ಸ್ ಇರುತ್ತೆ. ಸೊ ಯಾವ ಮಾನದಂಡದ ಮೇಲೆ ದಂಡ ಇರುತ್ತೆ, ಹೇಗೆ ವಾಹನ ಸವಾರರಿಗೆ ಏನಾದರೂ ಇನ್ಫಾರ್ಮೇಷನ್ ಇರುತ್ತಾ ಅಥವಾ ಮಾಹಿತಿ ಇಲ್ಲದಿನ ಅವರ ವಾಹನವನ್ನು ಎತ್ತಾಕೊಂಡು ಹೋಗ್ತಾರಾ, ಹೇಗಿರುತ್ತೆ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ಈಗ ಪೊಲೀಸರಂತೂ ರೆಡಿ ಆಗಿದ್ದಾರೆ. ಸೊ ಹಂಗಾಗಿ ಭಾರಿ ದಂಡವನ್ನು ವಿಧಿಸೋದಕ್ಕೆ ಈಗ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಈ ದಂಡ ಎಲ್ಲವೂ ಕೂಡ ಜಿಬಿಯ ಖಜಾನೆಗೆ ಹೋಗುತ್ತೆ. ಸೊ ಹಂಗಾಗಿ ರೂಲ್ಸ್ ನಿಯಮ ಏನು ಹೇಳುತ್ತೆ, ಇದರಿಂದ ಆಗುವ ಅನುಕೂಲ ಅನಾನುಕೂಲಗಳೇನು, ಮಾರ್ಗಸೂಚಿಗಳು ಯಾವ ರೀತಿ ಆಗಿರುತ್ತೆ. ಈಗ ಈ ರೀತಿಯಾಗಿ ನೀವು ಎಲ್ಲಿ ಬೇಕಲ್ಲಿ ವಾಹನವನ್ನು ನಿಲ್ಲಿಸಬಾರ್ದು ಅಂತ ಹೇಳಿದ್ರೆ ವಾಹನವನ್ನು ನಿಲ್ಲಿಸೋದಕ್ಕೆ ನೀವು ಎಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಿ, ಅದು ಬೇಕಲ್ವಾ. ನಾವು ಇಂಥ ಜಾಗದಲ್ಲಪ್ಪ, ಇಂಥ ಜಾಗದಲ್ಲಿ ವ್ಯವಸ್ಥೆ ಇರುತ್ತೆ, ಅಲ್ಲಿ ಬೇಕಾದ್ರೆ ನಿಲ್ಲಿಸಿ ಅಂತ ಏನಾದರೂ ಮಾರ್ಗಸೂಚಿ ಏನಾದರೂ ಇದೆಯಾ, ಇದರಿಂದ ಏನೆಲ್ಲ ಅನುಕೂಲ ಅನಾನುಕೂಲ ಇದೆ ಅನ್ನುವಂಥ ಪ್ರಮುಖ ಪ್ರಶ್ನೆ. ಇದರ ಮುಖ್ಯ ಉದ್ದೇಶ ಏನಿರಬಹುದು ಅಂಥೇಳಿ ಅವ್ರು ಹೇಳ್ತಾ ಇರುವಂಥ ಟ್ರಾಫಿಕ್ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು ಅಂಥೇಳಿ. ನಿಜವಾಗ್ಲೂ ಕೂಡ ಈ ಪದ್ಧತಿಯಿಂದ ಈ ನಿಯಮದಿಂದ ಕಮ್ಮಿ ಆಗತ್ತಾ ಅಥವಾ ಕೇವಲ ಬಾಯಿ ಮಾತಿಗೆ ಈ ಒಂದು ನಿಯಮವನ್ನು ಜಾರಿಗೆ ತರ್ತಿದ್ದಾರಾ ಅಂಥೇಳಿ, ದಂಡ ವಸೂಲಿ ಮಾಡೋದಕ್ಕೆ ಇದೊಂದು ಮಾರ್ಗನ ಅಂತ ಹೇಗೆ ವರ್ಕ್ ಆಗುತ್ತೆ, ಇದೆಲ್ಲ ನೋಟಿಸ್ ಇರುತ್ತಾ, ನೋಟಿಸ್ ಕೊಡಲಾಗತ್ತಾ ಇಲ್ವಾ, ಒಂದು ವೇಳೆ ವಾಹನವನ್ನು ಎತ್ತಾಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆ ಗಾಡಿಗೆ ಏನಾದರೂ ಆಯಿತು ಅಂದರೆ ಅದಕ್ಕೆ ಹೊಣೆ ಯಾರು, ಆ ಕಂಪ್ಲೇಂಟ್ ಯಾವ ರೀತಿ ಆಗಿರುತ್ತೆ, ಆ ದೂರು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಏನು ಗ್ಯಾರಂಟಿ ಇದೆ ಅನ್ನೋದು ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ನಿವೃತ್ತ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿರುವಂಥ ರಾಜಣ್ಣ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿವೃತ್ತ IPS ಅಧಿಕಾರಿ ಕೂಡ ಈ ಡಿಬೇಟಲ್ಲಿ ಜಾಯ್ನ್ ಆಗ್ತಾರೆ. ರಾಜಣ್ಣ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ನೇರವಾಗಿನೇ ಕ್ವಶನು, ಏನು ಉದ್ದೇಶ ಏನಿರ್ಬೋದು ಅಂತ ಈ ಒಂದು ಪದ್ಧತಿಯನ್ನು ಜಾರಿಗೆ ತರೋದಕ್ಕೆ ಮುಖ್ಯ ಉದ್ದೇಶ ಏನು? ಪದ್ಧತಿ ಜಾರಿಗೆ ಹೊಸದಾಗೇನಲ್ಲ, ಹಳೆ ಪದ್ಧತಿಯನ್ನೇ ಜಾರಿ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ನಾವು ಗಮನ ಹರಿಸೋದಂದರೆ, ಯಾವುದು ಈ ಅಬಂಡೆಂಟ್ ವೆಹಿಕಲ್ ಅಂದರೆ ಯಾರು ಅದಕ್ಕೆ ವಾರಸುದಾರರು ಹೊರನೋಟಕ್ಕೆ ಗೊತ್ತಾಗೋದಿಲ್ಲ, ಒಂದು ಸಾರ್ವಜನಿಕ ರಸ್ತೆಯಲ್ಲಿ ವಾಹನಗಳನ್ನ ನಿಲ್ಲಿಸ್ಬಿಟ್ಟಿರ್ತಾರೆ. ಅದು ಬಹಳ ಕಾಲಗಳ ವರ್ಷಗಳ ಹಿಂದೆ, ತಿಂಗಳುಗಳ ಹಿಂದೆ. ಇನ್ನು ಕೆಲವರು ವಾಹನಗಳನ್ನ ಅಪರೂಪಕ್ಕೆ ಉಪಯೋಗಿಸ್ತಾರೆ ಸಾರ್ವಜನಿಕ ರಸ್ತೆಗಳಲ್ಲಿ ಮತ್ತು ಜಾಗಗಳಲ್ಲಿ. ಪಾರ್ಕ್ಗಳು ಇಂಥ ಇರ್ತಾವಲ್ಲ, ಪಾರ್ಕು, ಆಟದ ಮೈದಾನ, ಸುತ್ತಮುತ್ತ ಪ್ರದೇಶದಲ್ಲಿ ಶಾಶ್ವತವಾಗಿ ನಿಲ್ಲಿಸಿರ್ತಾರೆ.
ಅವರು ರೆಗ್ಯುಲರಾಗಿ ಉಪಯೋಗಿಸಲ್ಲ. ವಾಹನ ಕಂಡೀಷನ್ನಲ್ಲಿರುತ್ತೆ, ಒಂದು ಕವರ್ ಹಾಕ್ತಾರೆ, ಸೇಫಾಗಿ ನಿಲ್ಲಿಸ್ಬಿಟ್ಟು 1 ತಿಂಗಳಿಗೋ 2 ತಿಂಗಳು ಗಾಡಿನ ಅವರು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಇವು ಶಾಶ್ವತವಾಗಿ ಇರ್ತಕ್ಕಂಥವು. ಇನ್ನೂ ಕೆಲವು ವಾಹನಗಳು ಹೇಗಿರುತ್ತೆ ಅಂದರೆ ಅವನು ಉಪಯೋಗಿಸೋದೇ ಇಲ್ಲ, ಅವು ಶಾಶ್ವತವಾಗಿ ಒಂದು ಗುಜರಿ ರೂಪದಲ್ಲೇ ಇರ್ತವೆ. ಅವನ್ನು ದುರಸ್ತಿ ಮಾಡೋದಕ್ಕಾಗೋದಿಲ್ಲ. ಆ ವಾಹನ ಮಾಲೀಕರು ಕೂಡ ಅದನ್ನು ದುರಸ್ತಿ ಮಾಡುವ ಒಂದು ಗೋಜಿಗೆ ಹೋಗೋದಿಲ್ಲ, ಅವ್ರಿಗೆ ಅದರ ಅಗತ್ಯತೆಯೂ ಇರೋದಿಲ್ಲ. ಅವನ್ನ ವಿಲೇವಾರಿನೂ ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನಗಳು ಕೂಡ ಮಾಡೋದಿಲ್ಲ. ಅವು ಅಲ್ಲಿ ನಿಂತ ಸಂದರ್ಭದಲ್ಲಿ ಅಲ್ಲಿ ಅದ್ರ ಜೊತೆ ಕಸ ಹಾಕ್ತಾರೆ, ಇಲ್ಲಿ ಹೆಗ್ಗಣ, ಇನ್ನೊಂದು ಮತ್ತೊಂದು, ಅಲ್ಲಿ ಒಂದು ಹೈಜೀನ್ ಅನ್ನೋದು ಪ್ರಶ್ನೆ ಬಂದ್ಬಿಡುತ್ತೆ. ತುಂಬ ಗಲೀಜು ಒಂದು ಪ್ರದೇಶವಾಗಿ ಅವು ನಿರ್ಮಾಣಗೊಳ್ತವೆ. ಈ ಜಾಗಗಳು, ವಾಹನಗಳು ಇಂಥ ಜಾಗವನ್ನು ಆಕ್ರಮಿಸಿಕೊಂಡಾಗ ಸಾಮಾನ್ಯವಾದಂಥ ವಾಹನಗಳ ಚಾಲನೆಗೆ ನಿರ್ಬಂಧ ಮಾಡಿದಾಗುತ್ತೆ, ಅಡಚಣೆ ಮಾಡಿದಂಗಾಗುತ್ತೆ. ಅಂಥ ವಾಹನಗಳನ್ನು ನಾನು ಒಂದು ಪ್ರಿಂಟ್ ಮಾಧ್ಯಮಗಳಲ್ಲಿ ನೋಡಿದ ಹಾಗೆ ನಮ್ಮ GBA ಒಂದು ಅಥಾರಿಟಿ ಏನು ಹೇಳಿದೆ, ಅಂಥ ವಾಹನಗಳನ್ನು ನಾವು ಟೋ ಮಾಡಿ ಒಂದು ನಿರ್ದಿಷ್ಟಪಡಿಸಿದ ಒಂದು ಪ್ರದೇಶಗಳಲ್ಲಿ ನಾವು ನಿಲ್ಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ ಹೊರತು ಇನ್ನೂ ಕೂಡ ಪೂರ್ಣ ಪ್ರಮಾಣದ ಈ ರಸ್ತೆಯಲ್ಲಿ ಉಪಯೋಗಿಸ್ತಕ್ಕಂಥ ವಾಹನಗಳನ್ನ ನಾವು ಟೋ ಮಾಡಿ ಅವ್ರಿಗೆ ದಂಡ ಹಾಕ್ತೀವಿ ಅನ್ನೋ ಒಂದು ವಿಚಾರ ಬಂದಿಲ್ಲ. ನಿಮಗೆ ಅದನ್ನು ಹೇಗೆ ನೀವು ಗ್ರಹಿಸಿದ್ದೀರಾ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಯಾವ ವಾಹನಗಳು ಅಟೆಂಡ್ ಆಗದಲ್ಲಿ ಅವಕ್ಕೆ ವಾರಸುದಾರರು ಇಲ್ಲದೆ ಇರ್ತಕ್ಕಂಥ ನಿಲ್ಲಿಸ್ಬಿಟ್ಟು ಹೋಗಿರ್ತಾರಲ್ಲ ಸಾರ್ವಜನಿಕ ರಸ್ತೆ, ಅಂಥ ವಾಹನಗಳನ್ನು ವಶಕ್ಕೆ ತೆಗೆದುಕೊಂಡು, ಅದು ಎಲ್ಲೋ ಅಪರೂಪಕ್ಕೆ ಎಲ್ಲೋ ಇಲ್ಲ ಸಾಕಷ್ಟು ವಾಹನಗಳು ಈಗ ನಾನು ಹೇಳಿದ್ನಲ್ಲ ಉದಾಹರಣೆಗೆ ಇರ್ತವೆ. ಸಾಕಷ್ಟು ಇವತ್ತು ಬೆಂಗಳೂರಲ್ಲಿ ಎಷ್ಟು ವಾಹನ ಸಂಖ್ಯೆ ಮತ್ತು ಮನೆಗಳಿದೆಯಲ್ಲ, ಎಷ್ಟು ಮನೆಗಳಲ್ಲಿ ವಾಹನಗಳನ್ನ ನಿಲುಗಡೆಗೆ ಇದಿದೆ, ಪ್ರದೇಶ ಇದೆ. 5% 8%, ಅದು ಮ್ಯಾಕ್ಸಿಮಮ್ 10% ಮನೆಗಳಲ್ಲಿ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಅದು ಇತ್ತೀಚೆಗೆ ಮಾಡ್ತಕ್ಕಂಥ ಮನೆ ನಿರ್ಮಾಣ ಮಾಡೋರು ಮಾಡಿದ್ದಾರೆ. ಆದರೆ ಈ ಹಿಂದೆ ಒಂದು ನಿರ್ಮಾಣ ಮಾಡಿರ್ತಕ್ಕಂಥ ಮನೆಗಳಲ್ಲಿ ಬಹುತೇಕ ವಾಹನದ ಒಂದು ನಿಲುಗಡೆಯ ಒಂದು ಕಾನ್ಸೆಪ್ಟ್ಗಳು ಇಲ್ಲ. ಯಾಕೆಂದರೆ ನಮಗೆ ಇರೋದಕ್ಕೆ ಜಾಗ ಸಾಕಾಗೋದಿಲ್ಲ ಅಂದಾಗ ಇನ್ನು ವಾಹನಗಳಿಗೆ ಎಲ್ಲಿ ಜಾಗ? ಒಂದು ವೇಳೆ ವಾಹನಗಳಿಗೆ ಪಾರ್ಕಿಂಗ್ ಅಂತ ಕೆಲವು ಪ್ರದೇಶಗಳನ್ನು ತೋರಿಸಿದ್ರು ಕೂಡ ಅವು ಅನ್ಯ ಒಂದು ಉದ್ದೇಶಕ್ಕಾಗಿ ಬಳಕೆ ಆಗ್ತಾ ಇರ್ತಕ್ಕಂಥದ್ದು ಸತ್ಯ. ವಾಣಿಜ್ಯ ಪ್ರದೇಶಗಳಲ್ಲಿರ್ಬೋದು ಅಥವಾ ವಸತಿ ಪ್ರದೇಶಗಳಲ್ಲಿ ಎರಡೂ ಕಡೆಯೂ ಕೂಡ ವಾಹನಗಳು ಬಹುತೇಕ ಸಾಮಾನ್ಯವಾಗಿ ರಸ್ತೆಯಲ್ಲೇ ನಿಲ್ಲಿಸಿರ್ತಾರೆ ಹೊರತು ಮನೆ ಒಳಗಡೆ 1-2 ವಾಹನ ನಿಲ್ಲಿಸ್ಕೊಳ್ಳೋದಕ್ಕೆ ಅವಕಾಶ ಇದ್ದರೂ ಕೂಡ ಅಲ್ಲಿ ನಿಲ್ಲಿಸ್ತಕ್ಕಂಥ ಒಂದು ಪರಿಪಾಠ ಇಲ್ಲ. ಈಗ ನಾವು ಪ್ರಾರಂಭ ಎಲ್ಲಿಂದ ಮಾಡ್ತೀರಿ? ಪ್ರಾರಂಭ ಇವೆಲ್ಲನೂ ಇಲ್ಲ, ನಿಜವಾಗ್ಲೂ ಒಳ್ಳೆಯ ಉದ್ದೇಶ ಚೆನ್ನಾಗಿದೆ, ಅದನ್ನು ಮಾಡಬೇಕು. ಯಾಕೆಂದರೆ ಶಾಶ್ವತವಾಗಿ ತಿಂಗಳುಗಟ್ಟಲೆ ಸಾಕಷ್ಟು ವಾಹನ, ಲಾರಿಗಳು, ಬಸ್ಗಳು, ಟ್ಯಾಕ್ಸಿಗಳು, ಕಾರುಗಳು ಇಲ್ಲಿ ನಿಂತಿದೆ. ಖಂಡಿತವಾಗ್ಲೂ ಇದು ಟಾಪ್ ಪ್ರಿಯಾರಿಟಿನಲ್ಲಿ ಈಗೇನು ಕೆಲಸ ಸರ್ಕಾರ ಮಾಡ್ತಾ ಇದೆಯಲ್ಲ, ಇದನ್ನು ತುರ್ತಾಗಿ ಇದನ್ನು ಫಸ್ಟ್ ಸ್ಟೆಪ್ ಇದನ್ನು ಮಾಡಿದ್ರೆ ನೆಕ್ಸ್ಟು ಬೇರೆ ಸ್ಟೆಪ್ಪು ನಾವು ಹೇಳಿದ್ರೆ ಟೋಯಿಂಗ್ ಒಂದು ಪದ್ಧತಿಗೆ ಬಂದಾಗ ಜನಗಳಲ್ಲಿ ಒಂದು ಫಿಯರ್ ಕ್ರಿಯೇಟ್ ಆಗುತ್ತೆ. ಆವಾಗ ನಮ್ಮ ಟ್ರಾಫಿಕ್ ಸುಧಾರಣೆಗೆ ಒಂದು ಸ್ವಲ್ಪ ಮಟ್ಟಿನ ಪೂರ್ಣ ಪ್ರಮಾಣದಲ್ಲಿ ಸಂಚಾರ ವ್ಯವಸ್ಥೆ ಸರಾಗವಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸಂಚಾರಗಳು ಇವತ್ತು ಬಿಗಡಾಯಿಸೋದಕ್ಕೆ ಇದೊಂದೇ ಕಾರಣ ಅಲ್ಲ, ಇದು ಒಂದು ಕಾರಣ ಅಷ್ಟೇ. ಇವತ್ತು ನೋಡಿ, ಯಾವುದೋ ಒಂದು ಸಮಾವೇಶ ನಡೀತು, ಯಾವುದೋ ಒಂದು ಪ್ರತಿಭಟನೆ ನಡೀತು ಅಂತಾರೆ, ಬೆಂಗಳೂರಿನಲ್ಲಿ ಒಂದಲ್ಲ ಒಂದು ಪ್ರತಿಭಟನೆ, ಸಮಾವೇಶ, ಒಂದು ರಸ್ತೆ ಚಳುವಳಿಗಳು ಪ್ರತಿ ದಿವಸ ಇದ್ದೇ ಇರುತ್ತೆ. ಇದು ದಿನನಿತ್ಯ ಇರ್ತಕ್ಕಂಥ ಒಂದು ರೋದನೆ. ಹೀಗಿದ್ದಾಗ ದಿನನಿತ್ಯ ಸಂಚಾರ ದಟ್ಟಣೆ ಇದ್ದೇ ಇರುತ್ತೆ. ಇದು ವಾಸ್ತವಿಕ, ಪ್ರತಿ ದಿವಸ ಇರ್ತಕ್ಕಂಥದ್ದು. ಅದರಲ್ಲಿ ಇದು ಶಾಶ್ವತವಾಗಿ ತೆಗಿತಕ್ಕಂಥದ್ದು. ಇವತ್ತೇನು ಬೆಂಗಳೂರಿನ ಹೊರ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಪ್ರದೇಶಗಳನ್ನು ಗುರುತಿಸಿದಾರಲ್ಲ, ಈ ವಾಹನಗಳನ್ನ ತಗೊಂಡೋಗಿ ಇಲ್ಲಿ ಇನ್ನೊಂದು ಪ್ರಶ್ನೆ ಏನು ಬರುತ್ತೆ, ನೀವು ಒಂದು ಕಾನೂನಾತ್ಮಕವಾಗಿ ಏನು ತಯಾರಿಗಳು ಮಾಡ್ಕೋಬೇಕಾಗತ್ತೆ. ಏಕಾಏಕಿ ಒಂದು ವಾಹನಗಳು ವಾರಸುದಾರರು ಇರ್ತಾರೋ, ಬಹುತೇಕ ವಾಹನಗಳಿಗೆ ದಾಖಲೆಗಳಿರೋದಿಲ್ಲ, ವಾರಸುದಾರರು ಇರೋದಿಲ್ಲ, ಮಾಲೀಕರು ಯಾರು ಅಂತ ಗೊತ್ತಿರೋದಿಲ್ಲ. ಇಂಥ ವಾಹನಗಳನ್ನ ತೆಗೆದುಕೊಂಡೋಗಿ ನೀವು ಒಂದು ಕಡೆ ಅಂತ ಹಾಕೊಂಡ್ಮೇಲೆ ನಂತರ ಅವುಗಳ ವಿಲೇವಾರಿ ಯಾರು ಮಾಡ್ತಾರೆ? GBA ಮಾಡುತ್ತಾ, ಪೊಲೀಸ್ ಮಾಡುತ್ತಾ, ಮತ್ತು ಇದರ ಅಥಾರಿಟಿ ಯಾರು? ಇದಕ್ಕೆ ಬೇಕಾದಂಥ ಒಂದು ದತ್ತಾಂಶಗಳನ್ನು ಯಾರು ಕ್ರೋಢೀಕರಿಸ್ತಾರೆ? ಇದನ್ನು ಅಂತಿಮವಾಗಿ ಅಲ್ಲೇ ನಾವು ಕಸದ ಥರ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೂ ಅಲ್ಲಿ ತಗೊಂಡು ಹೋದ್ಮೇಲೂ ಕೂಡ ಅದನ್ನು ವಿಲೇವಾರಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಯಾರು ತೆಗೆದುಕೊಳ್ತಾರೆ? ಈಗ ನೀವು 1,000 ವಾಹನಗಳನ್ನ ನೀವು ಸೀಸ್ ಮಾಡಿ 1-2 ನಿಲ್ಲಿಸ್ಕೊಂಡ್ರಿ ಅಂತ,
ಆ 1,000 ವಾಹನಗಳನ್ನು ನೀವು ಫೇಸ್ ಔಟ್ ಮಾಡ್ತಾ ಇರಬೇಕಲ್ಲ. ಅದಕ್ಕೆ ಒಂದು ರಿಜಿಸ್ಟರ್ಡ್ ವೆಹಿಕಲ್ ಸ್ಕ್ರಾಪಿಂಗ್ ಫೆಸಿಲಿಟಿ ಅಂತಂದ್ಬಿಟ್ಟು ಈಗ ದೇಶಾದ್ಯಂತ ಒಟ್ಟು 192 ಸೆಂಟರ್ಗಳು ಇದಿದೆ. ಕೇಂದ್ರ ಸರ್ಕಾರದ ಒಂದು ಇದರ ಮೇಲೆ ಒಂದು ರಾಜ್ಯ ಸರ್ಕಾರಗಳು ಅವಕ್ಕೆ ಲೈಸೆನ್ಸ್ ಕೊಡ್ತಾರೆ. ರಿಜಿಸ್ಟರ್ಡ್ ಅಂದರೆ ನೋಂದಾಯಿತ ವಾಹನಗಳ ಸವಕಳಿ ವಾಹನಗಳನ್ನ ವಿಲೇವಾರಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಸ್ಕ್ರ್ಯಾಪಿಂಗ್ ಫೆಸಿಲಿಟಿ ಸೆಂಟರ್ಸು ನಮ್ಮ ದೇವನಹಳ್ಳಿಲಿ ಇದೆ. ಇನ್ನೊಂದು ತುಮಕೂರು ಹತ್ರ ನಮ್ಮ ರಾಜ್ಯದಲ್ಲಿ ಮಾಡಿದ್ದಾರೆ. ಇಂತಹ ಕೇಂದ್ರಗಳ ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ಇಂಥ ವಾಹನಗಳನ್ನು ಅಲ್ಲಿ ತೆಗೆದುಕೊಂಡೋಗಿ ಕೊಡಬೇಕಾಗತ್ತೆ. ಯಾರು ಕೊಡಬೇಕು? ಅಲ್ಲಿ ಏನಂತ ಕೊಡ್ತೀರಾ? ನೀವು ದಾಖಲೆಗಳನ್ನು ಆದ್ಯರ್ಪಣೆ ಮಾಡಬೇಕಾಗತ್ತೆ. ಈ ಹಿಂದೆ ಒಂದು ಸಾಂಪ್ರದಾಯಿಕವಾಗಿ ಹೇಗೆ ಬರ್ತಾಯಿತ್ತು, ಒಂದು ವಾಹನ ಇವತ್ತು ಸುಸ್ಥಿತಿನಲ್ಲಿ ಇಲ್ಲ ಅಂತ ಸಂದರ್ಭದಲ್ಲಿ ಮಾಲೀಕರಿಗೆ ಅನಿಸಿದರೆ ಅವನು ದಾಖಲೆಗಳನ್ನ ತಗೊಂಡೋಗಿ ಸರೆಂಡರ್ ಮಾಡಿ ವಾಹನವನ್ನು ನಾನು ಸ್ಕ್ರ್ಯಾಪ್ ಮಾಡ್ತಾಯಿದ್ದೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿ ಅದರ ನೋಂದಣಿಯನ್ನು ರದ್ದುಪಡಿಸಿ ಅದನ್ನು ಸ್ಕ್ರ್ಯಾಪ್ಗೆ ಮಾರ್ತಾಯಿದ್ರು. ಅದು ಬಹಳ ಅವೈಜ್ಞಾನಿಕವಾದದ್ದು ಮತ್ತು ಪರಿಸರಕ್ಕೆ ಅಷ್ಟೇನು ಒಳಿತು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರಲಿಲ್ಲ. ಈ ಪರಿಸರದ ದೃಷ್ಟಿಯಿಂದ ಮತ್ತು ಈ ಮೆಟೀರಿಯಲ್ ರೀಸೈಕಲ್ ಏನು ಒಂದು ವಾಹನ ಅಂದರೆ ಸಾಕಷ್ಟು ಬಗೆಯ ಒಂದು ಪದಾರ್ಥಗಳನ್ನು ಮೆಟೀರಿಯಲ್ನ ಉಪಯೋಗಿಸ್ತೀವಲ್ಲ, ಆ ಮೆಟೀರಿಯಲ್ಲು ಮತ್ತೆ ಪುನರ್ಬಳಕೆ ಮತ್ತು ಮತ್ತೆ ಅದನ್ನು ರೀಸೈಕಲ್ ಆಗುತ್ತೆ. ಅದು ಬಿಡಿ ಭಾಗಗಳಿಗಾದರೂ ಉಪಯೋಗಿಸ್ಬೋದು, ಅಥವಾ ಯಾವುದೋ ಒಂದು ಯಂತ್ರ ಅಂದರೆ ಆ ಯಂತ್ರನೇ ಬೇರೆ ಒಂದು ಪರ್ಪಸ್ಗೆ ಉಪಯೋಗಿಸ್ಬೋದು, ಅಥವಾ ಆ ಭಾಗಗಳನ್ನು ಕರಗಿಸಿ ಮತ್ತೆ ಹೊಸ ಉತ್ಪಾದನೆ ಮಾಡೋದಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆ. ಇವರು ಏನು ಮಾಡಬೇಕು ಇಂಥ ಸಂದರ್ಭದಲ್ಲಿ? ಏನು ಮಾಡಬೇಕು? ವ್ಯವಸ್ಥೆ ಈಗಿದೆ. ಅದ್ರ ಪ್ರಕಾರ ಏನು ಮಾಡಬೇಕು? ವಾಹನಗಳ ದಾಖಲೆಗಳನ್ನ ತಗೊಂಡಿದ್ಕೊಂಡೋಗಿ ಅದನ್ನು ಯಾವ ಅಥಾರಿಟಿ, GBA ಇರ್ಬೋದು, ಪೊಲೀಸ್ ಇರ್ಬೋದು, ಸಾರಿಗೆ ಇರ್ಬೋದು, ನಾಳೆ ಫಾರೆಸ್ಟ್ ಇರ್ಬೋದು, ಅಬ್ಕಾರಿ ಇರ್ಬೋದು, ಯಾವ ಇಲಾಖೆಗಳು ವಾಹನಗಳನ್ನು ವಶಪಡಿಸ್ಕೊಳ್ತವೆ ಈ ಥರ ಯಾವುದು ವಾರಸುದಾರರಿಲ್ಲದೆ ಇರತಕ್ಕಂಥ ವಾಹನಗಳನ್ನು, ಆ ವಾಹನಗಳ ನೈಜತೆಯನ್ನು ಚೆಕ್ ಮಾಡಬೇಕು. ಎಲ್ಲಿಂದ ತಗೋಬೇಕು? ನೀವು ಸಾರಿಗೆ ಇಲಾಖೆಯಿಂದ ಮಾಹಿತಿ ತೆಗೆದುಕೊಳ್ಬೇಕಾಗುತ್ತೆ. ಅದರ ಡಾಟಾಬೇಸ್ ಇದ್ದರೆ ನೀವು ರಿಜಿಸ್ಟರ್ಡ್ ವೆಹಿಕಲ್ ಸ್ಕ್ರ್ಯಾಪಿಂಗ್ ಫೆಸಿಲಿಟಿನಲ್ಲಿ ನೀವು ಅದನ್ನು ಪ್ರೋಸೆಸ್ ಮಾಡಿ ಅದನ್ನು ರೀಪ್ರೋಸೆಸ್ಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮದು ಸಾರಿಗೆ ಇಲಾಖೆ ಡಾಟಾಬೇಸಲ್ಲಿ ಇಲ್ಲ ಅಂತಂದರೆ ನೀವು ಏನು ಮುಂದಕ್ಕೆ ಕಾನೂನಾತ್ಮಕವಾಗಿ ಸಾರಿಗೆ ಇಲಾಖೆಯಲ್ಲಿ ಯಾವುದೇ ರೀತಿ ಒಂದು ಪ್ರೋಸೆಸ್ ಮಾಡೋದಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನೀವೇನು ಒಂದು ಕಬ್ಬಿಣದ ತುಂಡು ಹೇಗೆ ವೆಹಿಕಲ್ ಪಾರ್ಟ್ ಅಂತ ಮಾರಕಲ್ಲ, ಯಾವುದೋ ಒಂದು ಸ್ಕ್ರ್ಯಾಪ್ ಅನ್ನೋ ಥರದಲ್ಲಿ ವಿಲೇವಾರಿ ಮಾಡಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಅದಕ್ಕೆ ಕಾನೂನಲ್ಲಿ ಒಂದು ಅವಕಾಶಗಳನ್ನು ಮಾಡ್ಕೋಬೇಕಾಗುತ್ತೆ. ಸರ್ಕಾರಗಳು ಅದಕ್ಕೆ ರೀತಿ ನೀತಿಗಳು, ರೂಪುರೇಷೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಅದರ ಇಲ್ಲ ಅಂತಂದರೆ ಇಲ್ಲಿ ಬಿದ್ದಿರೋದು ವೆಹಿಕಲ್ಲು ಅಲ್ಲೆಲ್ಲ ಹೋಗಿ ಬಿದ್ದು ಅದು ತುಕ್ಕು ಹಿಡಿದು ಮತ್ತು ಅಲ್ಲಿ ವಿಲೇವಾರಿ ಇದಕ್ಕೆ ತುಂಬ ಕಷ್ಟ ಆಗುವ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಇದರಿಂದ ಆಗುವ ಅನುಕೂಲ ಅನಾನುಕೂಲಗಳೇನು? ಯಾವುದರಿಂದ ಈ ಒಂದು ಈ ಪದ್ಧತಿ ಜಾರಿ ಆದರೆ ಅಥವಾ ಈ ನಿಯಮದಿಂದಾಗಿ ಏನೆಲ್ಲ ಅನುಕೂಲ ಆಗ್ಬೋದು? ಟೋಯಿಂಗ್ ನಿಜವಾಗ್ಲೂ ಇದು ಅನುಕೂಲನೇ. ನೋಡಿ, ಯಾವಾಗ ನಾವು ಇಂಥ ವಾಹನಗಳ ರಸ್ತೆಯಿಂದ ತೆಗೆದುಕೊಂಡೋಗಿ ಒಂದು ಕಡೆ ಹಾಕ್ಕೊಂಡಂಥ ಸಂದರ್ಭದಲ್ಲಿ ನಮಗೆ ರಸ್ತೆಗಳಲ್ಲಿ ಗಾಡಿಗಳು ಓಡಾಡೋದಕ್ಕೆ ಅವಕಾಶ ಆಗುತ್ತೆ. ಹೊಸ ವಾಹನಗಳಿಗೆ ಬರೋರಿಗೆ ಒಂದು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಗಾಡಿ ಅಲ್ಲಿಂದ ತೆಗೆದ್ರೆ ಎಲ್ಲ ಕಂಜೆಷನ್ ಆಗಿರುತ್ತಲ್ಲ, ಕಂಜೆಷನ್ ಫ್ರೀಯಾಗಿ ಮೂವ್ಮೆಂಟ್ ಸಿಗುತ್ತೆ ವೆಹಿಕಲ್ಗಳಿಗೆ. ಮತ್ತು ಪ್ರತಿನಿತ್ಯ ಹೊಸದಾಗಿ ವಾಹನಗಳು ನೋಂದಾಯಿತ ಆಗ್ತಲೇ ಇರ್ತವೆ. ಹೇಗೆ ನೋಂದಾವಣಿ ಆಗ್ತಾ ಇರ್ತವೋ ಅದೇ ರೀತಿ ಹಳೆ ವಾಹನಗಳನ್ನ ವಿಲೇವಾರಿ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಸಾರ್ವಜನಿಕರ ಮತ್ತು ಸರ್ಕಾರದ ಆದ್ಯ ಕರ್ತವ್ಯಗಳು. ಈಗ 15 ಖಾಸಗಿ ವಾಹನಗಳಿಗೆ 15 ವರ್ಷ, 20 ವರ್ಷ, 15-20 ವರ್ಷ ಅಂತ ಇದನ್ನು ಮಾಡಿದ್ದಾರಲ್ಲ ಇವಾಗ. ಮತ್ತು ಈ ಫಿಟ್ನೆಸ್ ಇರ್ತಕ್ಕಂಥ ವಾಹನಗಳು ಎಲ್ಲಿ ಫಿಟ್ನೆಸ್ ಅವಕ್ಕೆ ಮುಗಿಯುತ್ತೆ. ಈಗ ATS ಆಟೋಮೇಟೆಡ್ ಟೆಸ್ಟಿಂಗ್ ಸ್ಟೇಷನ್ ಅಂತ ಇದೆ. 15 ವರ್ಷ ಆದಂಥ ವಾಹನಗಳಿಗೆ ಕಡ್ಡಾಯವಾಗಿ ಆಟೋಮೇಟೆಡ್ ಟೆಸ್ಟಿಂಗ್ ಸ್ಟೇಷನ್ನಲ್ಲಿ ಚೆಕ್ ಆಗಿ ಅಲ್ಲಿಂದ ಫೈಲ್ ಆಯಿತು ಅಂದ ತಕ್ಷಣದಲ್ಲಿ ಅವನ್ನು ಕಡ್ಡಾಯವಾಗಿ ಸ್ಕ್ರ್ಯಾಪ್ ಮಾಡಿ ಕಳಿಸಲೇಬೇಕು ಅನ್ನೋ ಒಂದು ನಿಯಮ 1/4/2025 ಜಾರಿಗೆ ಬಂದಿದೆ. ಅದ್ರ ಪ್ರಕಾರ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನ ಯಾವುದು ಸರ್ಕಾರಗಳು ತಯಾರಿಯಾಗಿಲ್ಲ. ಕಾನೂನು ಮಾಡ್ಕೊಂಡಿದ್ದೀವಿ, ಬಟ್ ಸಿದ್ಧತೆಗಳಿಲ್ಲ. ಇಲ್ಲಿನವರೆಗೂ ನಮ್ಮ ಒಂದು ರಾಜ್ಯದಲ್ಲಿ ಎಷ್ಟು ATS ಮಾಡಿದ್ದಾರೆ ಅದರ ಅಂಕಿಅಂಶಗಳ ಪ್ರಕಾರ 2 ATSಗಳು ಇರ್ಬೋದು, 1-2 ಅಷ್ಟೇ ಇರ್ಬೋದು. ಇಡೀ ಕರ್ನಾಟಕದ ಲಕ್ಷಾಂತರ ವಾಹನಗಳಿಗೆ ನೀವು ಪರೀಕ್ಷಿಸಿ ವಾಹನ ಇದು ಸುಸ್ಥಿತಿನಲ್ಲಿ ಇದೆ ಅಂತ ಅಥವಾ ಇಲ್ಲ ಅಂತ ಹೇಳೋದಕ್ಕೆ ತೀರ್ಮಾನ ಮಾಡೋದಕ್ಕೆ ಎಲ್ಲ ಬೆಂಗಳೂರಿಗೆ ಬಂದು ಒಂದು ಸೆಂಟರಲ್ಲೇ 1 ಅಥವಾ 2 ಸೆಂಟರ್ನಲ್ಲಿ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಆಗೋದಿಲ್ಲ. ಅಂದರೆ ನಾವು ಸಿದ್ಧತೆ ಕಾನೂನು ಮಾಡ್ಕೊಂಡಿದ್ದೀವಿ, ರೂಪಿಸ್ಕೊಂಡಿದ್ದೀವಿ. ಮತ್ತು ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಒಂದು
ಎಫೆಕ್ಟಿವ್ ಆಗಿ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇದನ್ನ ಸ್ಮಾರ್ಟ್ ಪಾರ್ಕಿಂಗ್ ವ್ಯವಸ್ಥೆ ಮಾಡೋ ಥರ ಪ್ಲಾನ್ ಇದೆಯಾ ಹೇಗೆ? ಪಾರ್ಕಿಂಗ್ ವ್ಯವಸ್ಥೆ ಅಂತ ಬಂದಂಥ ಸಂದರ್ಭ ಈಗ ನೋಡಿ, ಬೆಂಗಳೂರು ಏನು ಇವತ್ತು ನಿರ್ಮಾಣ ಆಗಿರೋದಲ್ಲ. ಪಾರ್ಕಿಂಗ್ ಬೇಕಾದ ಪಾಲಿಸಿನ ನಾವು ಇವತ್ತು ಯೋಚನೆ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಬೆಂಗಳೂರು ನಾವು ಬೆಳೆಸಿ ಇಟ್ಕೊಂಡ್ಬಿಟ್ಟಿದ್ದೀವಿ, ಹಚ್ಚಾಕ್ಬಿಟ್ಟಿದ್ದೀವಿ. ಹಚ್ಚಾಕಿದ ಮೇಲೆ ನೀವು ಈಗ ಪಾರ್ಕಿಂಗ್ ಪಾಲಿಸಿ ಮಾಡ್ತೀವಿ ಅಂತ ಅನ್ನೋದು ಕಾನ್ಸೆಪ್ಟು ಎಷ್ಟು ಔಚಿತ್ಯ ಅಂತ ಅನಿಸುತ್ತೆ. ನೀವು ಇನ್ನು ಮುಂದೆ ಏನು ಮಾಡ್ತೀರಾ, ನೀವು ಇನ್ನು ಮುಂದಕ್ಕೆ ಏನು ಮಾಡ್ತೀರಾ, ಅಂತಹ ಬಡಾವಣೆಗಳಿಗೆ ನೀವು ಕಾನೂನುಗಳನ್ನ ರೂಪಿಸಬೇಕೇ ಹೊರತು ಈಗ ಆಲ್ರೆಡಿ ನೀವು ಹಚ್ಚಾಕಿದಿರಲ್ಲ ಬೆಂಗಳೂರು ಎಲ್ಲ ನಿರ್ಮಾಣ ಆಗೋಗ್ಬಿಟ್ಟಿದೆ. ಇನ್ನೆಲ್ಲೋ ಮಧ್ಯೆ ಇರ್ತಕ್ಕಂಥ 1-2 ನಿವೇಶನಗಳಿಗೆ ಅವ್ರಿಗೆ ನೀವು ಕಾನೂನು ಜಾರಿ ಮಾಡ್ತಕ್ಕಂಥದ್ದು ಖಂಡಿತವಾಗ್ಲೂ ಅಷ್ಟು ಒಳ್ಳೆಯದಲ್ಲ. ಈಗ ನೋಡಿ, ಈಗ MG ರೋಡ್ನಲ್ಲಿ ಇಷ್ಟಿದೆ. ಈಗ ಹೊಸದಾಗಿ ಕಟ್ಟೋದಕ್ಕೆ ಮಾತ್ರ ಒಂದು ನಿಯಮ ಮಾಡ್ತೀವಿ. ಇನ್ನು ಇರ್ತಕ್ಕಂಥ 1,000 ಮನೆಗಳು ಒಂದೇ ಥರವೇ ಇದ್ದಾವೆ ಅಂತಂದರೆ ಹೇಗೆ ಅದಕ್ಕೆ ನಾವು ನ್ಯಾಯವನ್ನು ಕೊಟ್ಟಂಗೆ ಆಗುತ್ತೆ? ಎಲ್ಲಿ ನಾವು ಹೊಸ ಬಡಾವಣೆಗಳನ್ನ ಮಾಡ್ತೀವಿ, ಹೊಸದಾಗಿ ನಿವೇಶನಗಳನ್ನು ನಿರ್ಮಾಣ ಮಾಡ್ತೀವಿ, ಅಂಥ ಜಾಗದಲ್ಲಿ ಇವತ್ತು ನಮ್ಮ ಸಮಾಜಕ್ಕೆ ಇವತ್ತಿನ ನಮ್ಮ ಚಾಲೆಂಜಸ್ಸು ಸವಾಲುಗಳು ಏನಿದೆಯಲ್ಲ, ಈಗ ನಾವು ಪಾರ್ಕಿಂಗ್ ಬಗ್ಗೆನೇ, ಪಾರ್ಕಿಂಗು ಹೀಗೆ ಇರಬೇಕು ಪ್ರತಿಯೊಂದು ನಿವೇಶನ ಅಂತಂದರೆ ಇದಕ್ಕೆ ಗ್ರೌಂಡ್ ಫ್ಲೋರ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಪಾರ್ಕಿಂಗ್, ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಉದ್ದೇಶಕ್ಕೆ ಇದನ್ನು ಮಾಡೋಂಗಿಲ್ಲ. ನೀವು ಮನೆಯೇ ಕಟ್ಟಿ, ನೀವು ವಾಣಿಜ್ಯ ಪ್ರದೇಶ ಆಗಲಿ, ಅದಕ್ಕೆ ತಕ್ಕಾಗಿ ಒಂದು ನಿಯಮಗಳನ್ನ ರೂಪಿಸ್ಬೇಕು. ಈಗ ಏನು ಮಾಡ್ತಾ ಇದ್ದಾರೆ, ಇವ್ರಿಗೆ ಇಷ್ಟ ಬಂದಂಗೆ ಇದು ಪಾರ್ಕಿಂಗ್ ಬಿಟ್ಟರೆ ಬಿಡ್ಬೋದು, ಇಲ್ಲ ಅಂದರೆ ಇಲ್ಲ. ಎಲ್ಲ ಚಿಕ್ಕ ನಿವೇಶನಗಳು ಮತ್ತು ಅವುಗಳ ಒಂದು ಪರಿಶೀಲನೆ ಒಂದು ಕಾಲಕ್ಕೆ ಸರಿಯಾಗಿ ನಮ್ಮ ಇಂಜಿನಿಯರ್ಸ್ಗಳು ಮಾಡೋದಿಲ್ಲ. ಸಂಪೂರ್ಣ ಇದರ ಉದ್ದೇಶ ಅಷ್ಟು ಏನು ಇಲ್ಲಿನವರೆಗೂ ಉದ್ದೇಶಕ್ಕಿಂತ ದುರುದ್ದೇಶನೇ ಜಾಸ್ತಿ ಇದೆ. ಆದರೆ ಮುಂದೆ ಇವರು ಏನು ನಿಯಮಗಳು ಏನು ಮಾಡ್ತಾರೋ ಅದಕ್ಕೆ ಮನೆಗಳನ್ನು ಕಟ್ಟುವ ಪ್ರಾರಂಭದ ಹಂತದಲ್ಲೇ ಇವನ್ನೆಲ್ಲ ನಿಯಂತ್ರಿಸಬೇಕು. ಎಲ್ಲ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಾದ್ಮೇಲೆ ಅದ್ರ ಮೇಲೆ ಹೋಗಿ ಏನೋ ಒಂದು ಕಾನೂನಿನ ಅಸ್ತ್ರವನ್ನು ಬೀಸಿ ಅವರಿಗೆ ಮಾನಸಿಕ, ಹಣಕಾಸು, ಸಾಮಾಜಿಕ ಎಲ್ಲ ರೀತಿಯ ಒಂದು ಹಿಂಸೆಗಳನ್ನು ಕೊಡ್ತಕ್ಕಂಥ ಒಂದು ಪರಿಪಾಠಗಳು ಸಂಪೂರ್ಣವಾಗಿ ನಿಲ್ಲಬೇಕು. ಇದರಿಂದ ಜನಗಳಿಗೆ ತುಂಬ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ ಇತ್ತೀಚೆಗೆ ಈ ವಿಚಾರಗಳಲ್ಲಿ. ಇದು ನಿಲ್ಲಬೇಕು ಖಂಡಿತವಾಗ್ಲೂ. ಇದು ಉದ್ದೇಶ ಸರಿ ಇಲ್ಲ. ಇಲ್ಲಿನವರೆಗೂ ಏನು ಉದ್ದೇಶ ಇತ್ತಲ್ಲ, ಖಂಡಿತವಾಗ್ಲೂ ಇದ್ರ ಉದ್ದೇಶನೇ ಸರಿ ಇಲ್ಲ. ಇದ್ರ ಉದ್ದೇಶ ಚೆನ್ನಾಗಿದ್ದರೆ ನೀವು ಪ್ರಾರಂಭದ ಹಂತದಲ್ಲೇ ಇದು ಮಾಡೋದು, ಸೋರ್ಸ್ ಲೆವೆಲಲ್ಲೇ ಅಲ್ಲೇ ಕಡಿವಾಣ ಹಾಕಬೇಕು. ನಾವೇನು ಮಾಡ್ತೀವಿ, ಪ್ರತಿಯೊಂದಕ್ಕೂ ಯೂಸರ್ ಲೆವೆಲಲ್ಲಿ ಆಪ್ರೇಷನ್ ಮಾಡ್ತೀವಿ. ಅದು ತಪ್ಪು. ನೀವು ಇದು ಯಾವುದೇ ವಿಚಾರವನ್ನು ತೆಗೆದುಕೊಳ್ಳಿ. ಇವತ್ತೊಂದು ವಾಹನದಲ್ಲಿ ಒಂದು ಸೈಲೆನ್ಸರ್ಗಳು ಫಿಟ್ ಮಾಡ್ತೀವಿ ಅಂತಂದರೆ, ಬಗೆಯ ಸೈಲೆನ್ಸರ್, ಅದರಿಂದ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಎಲ್ಲ ಆಗುತ್ತೆ ಅಂತ ಇದಿದೆ. ಇದನ್ನು ಎಲ್ಲಿ ನಾವು ತಡೆಗಟ್ಟಬೇಕು, ಯಾವ ಹಂತದಲ್ಲಿ ತಡೆಗಟ್ಟಬೇಕು, ಯಾರು ಯೋಚನೆ ಮಾಡಬೇಕು? ಕೊನೆ ಹಂತದಲ್ಲಿ ಎನ್ಫೋರ್ಸ್ಮೆಂಟ್ ಮಾಡ್ತಕ್ಕಂಥ ಕೆಳ ಹಂತದ ಸರ್ಕಾರದ ಕೆಳಮಟ್ಟದ ಅಧಿಕಾರಿನ ನೀವು ಎನ್ಫೋರ್ಸ್ಮೆಂಟಿಗೆ ಬಿಡ್ತೀರಿ. ಅದನ್ನು ತಡೆಯೋದಕ್ಕೆ ಅದು ಸಾಧ್ಯವೇ? ಈಗ ಒಂದು ವೆಹಿಕಲ್ದು ಒಂದು ಸೈಲೆನ್ಸರ್ ಮ್ಯಾನುಫ್ಯಾಕ್ಚರ್ ಎಲ್ಲಾಗುತ್ತೆ? ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಒಂದು ಆಟೋಮೋಟಿವ್ ಇನ್ಸ್ಟಿಟ್ಯೂಷನ್ನು, ಒಂದು ಕಾರ್ಖಾನೆ, ಅಲ್ಲಿಂದ ಬಂದರೆ ಅದನ್ನು ತೆಗೆದು ಬೇರೆ ಒಂದು ಪ್ರಾಡಕ್ಟ್ ಮಾಡಬೇಕಾದ್ರೆ ಅದು ಎಲ್ಲಿ ನಿರ್ಮಾಣ ಆಗುತ್ತೆ ಗೊತ್ತಾಯ್ತು? ಅದು ನಿರ್ಮಾಣ ಮಾಡೋದೇನು ಮನೇಲಿ ಮಾಡೋಕ್ಕಾಗುತ್ತಾ? ಅಲ್ಲೂ ಯಾವುದಕ್ಕೂ ಒಂದು ಕಾರ್ಖಾನೆ ಇರುತ್ತೆ, ಇಂಡಸ್ಟ್ರಿ ಇರುತ್ತೆ, ಒಂದು ಆಕ್ಸಿಲರಿ ಇಂಡಸ್ಟ್ರೀಸ್ ಇರುತ್ತೆ. ಅಲ್ಲಿ ಹೋಗಿ ನೋಡಬೇಕು ನಾವು ಏನಪ್ಪ ಉತ್ಪಾದನೆ ಹಂಗಾದ್ರೆ ನಾವು ಗನ್ಗಳು ನಾವು ಇಷ್ಟ ಬಂದಂಗೆ ನಾವು AK-47 ಮ್ಯಾನುಫ್ಯಾಕ್ಚರ್ ಮಾಡ್ಕೋಬೋದಾ? ಆಗುತ್ತಾ? ಇಲ್ಲ. ಹಾಗಾದರೆ ಈ ಪ್ರಾಡಕ್ಟು ಇದನ್ನು ನಿರ್ಬಂಧ ಆಗಿರ್ತಕ್ಕಂಥದ್ದು. ಇವತ್ತು ಏನು ಮಲ್ಟಿ ಟೋನ್ಡ್ ಹಾರನ್ ಇರ್ಬೋದು, ಸೈಲೆನ್ಸರ್ಗಳು ಇರ್ಬೋದು, ಆಮೇಲೆ ಫೇಕ್ ಡೂಪ್ಲಿಕೇಟ್ ಪಾರ್ಟ್ಸ್ಗಳು ಇರ್ಬೋದು, ಇವೆಲ್ಲ ಎಲ್ಲಿ ತಯಾರಾಗುತ್ತೆ? ಅವಕ್ಕೆ ಯಾರು ಲೈಸೆನ್ಸ್ ಕೊಟ್ಟಾರೆ? ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ? ಯಾವ ಲೈಸೆನ್ಸಲ್ಲಿ ನೀವು ಆಪ್ರೇಟ್ ಮಾಡ್ತಾ ಇದ್ದೀರಾ? ಯಾವ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ? ಎಲ್ಲಿಗೆ ಸಪ್ಲೈ ಮಾಡ್ತಾ ಇದ್ದಾರೆ? ನಿಮಗೆ ರಾ ಮೆಟೀರಿಯಲ್ಸ್ ಎಲ್ಲಿಂದ ಬರುತ್ತೆ? ಫಿನಿಶ್ಡ್ ಪ್ರಾಡಕ್ಟ್ ಎಲ್ಲಿ ಹೋಗ್ತಾ ಇದೆ? ಇದು ಯಾರು ನೋಡಬೇಕು? ಇದು ಸರ್ಕಾರದ ವ್ಯಾಪ್ತಿನಲ್ಲಿ ಬರುತ್ತಲ್ಲ, ಹಲವಾರು ಇಲಾಖೆಗಳು ಬರುತ್ತಲ್ಲ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬರುತ್ತೆ, ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್ ಬರುತ್ತೆ, ಕಮರ್ಷಿಯಲ್ ಟ್ಯಾಕ್ಸ್ ಬರುತ್ತೆ. ಇದನ್ನೆಲ್ಲ ಕೊನೆಯಲ್ಲಿ ಎನ್ಫೋರ್ಸ್ಮೆಂಟ್ ಮಾಡೋರು ಯಾರು? ಸಾರಿಗೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆ. ಪೊಲೀಸ್ ಇಲಾಖೆ ಮತ್ತು ಸಾರಿಗೆ ಇಲಾಖೆ ಅಲ್ಲಿ ಬಿಟ್ಬಿಟ್ಟು ಉತ್ಪಾದನೆ ಮಾಡುವಾಗ ಉತ್ಪಾದನೆ ಮಾಡುವಾಗ ಬಿಡ್ತೀವಿ, ಮಾರಾಟ ಮಾಡುವಾಗ ಬಿಡ್ತೀವಿ, ಯೂಸ್ ಮಾಡುವಾಗ ಹಿಡ್ಕೊಂಡು ಅವನಿಗೆ ನೇಣಾಗ್ತೀವಿ ಅಂತಂದರೆ ಇದು ಎಷ್ಟು ಮಟ್ಟದ ಒಂದು ನ್ಯಾಯನ ನಾವು ಜನಗಳಿಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಹಂಗೆ ಯಾವಾಗಲೂ ಎಲ್ಲಿ ಸೋರ್ಸ್, ಎಲ್ಲಿ ಉತ್ಪಾದನೆ ಆಗ್ತದೆ ಅಲ್ಲಿನೇ. ಹಾಗಾಗಿ ಈ ಮನೆಗಳನ್ನು ಕಟ್ಟಬೇಕಾದ್ರೆ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಬೇಕಾದ್ರೆ ಈ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡೋ ಬದಲು ನಾವು ಟೌನ್ ಪ್ಲಾನಿಂಗ್ ಹೇಗೆ ಮಾಡಬೇಕು, ನಗರಗಳನ್ನು ಯೋಜನೆ ಮಾಡಬೇಕಾದ್ರೆ ನಮಗೆ 100 ವರ್ಷದ ಗುರಿ ಇರಬೇಕು.
100 ವರ್ಷ ನನಗೆ ಇವತ್ತಿನ ಸಮಸ್ಯೆ ಅಂದರೆ ನಾನು ಇವತ್ತಿನ 2ರಷ್ಟು ಸಮಸ್ಯೆ ನಾಳೆ ಬರುತ್ತೆ ಅನ್ನೋ ಒಂದು ಗುರಿ ಇಟ್ಕೊಂಡು ಅದಕ್ಕೆ ತಕ್ಕಂತೆ ನಮ್ಮ ಒಂದು ನಗರಗಳನ್ನು ನಿರ್ಮಾಣ ಮಾಡಬೇಕು. ಇವತ್ತು 60 ವರ್ಷಗಳ ಒಂದು ಬೆಂಗಳೂರಲ್ಲಿ ಇವತ್ತು ರಸ್ತೆಗಳಲ್ಲಿ ಏನೇನಿದೆ ಹೇಳಿ? ರಸ್ತೆ ಇದೆ, ಅದರೊಳಗಡೆ ಚರಂಡಿ ಇದೆ, ಅದರಲ್ಲಿ ಕೇಬಲ್ಸ್ ಇದೆ, ಅದರಲ್ಲಿ ಎಲೆಕ್ಟ್ರಿಕ್ ಕೇಬಲ್ಸ್ ಇದೆ, ಸ್ಯಾನಿಟ್ರಿ, ವಾಟ್ರು, ಫೈಬರ್ ಕೇಬಲ್ಲು, ಪ್ರತಿಯೊಂದೂ ನಾವು ರೋಡ್ ಒಳಗಡೆ ಉದ್ಗಿಸಿಟ್ಬಿಟ್ಟಿದ್ದೀವಿ. ನೀವೇನಾದರೂ ಕೆಲಸ ಮಾಡಬೇಕು ಅಂದರೆ ನೀವು ರೋಡ್ ಬ್ಲಾಕ್ ಮಾಡಬೇಕು, ರಸ್ತೆ ಅಗಿಬೇಕು. ಇದನ್ನು ನಿಲ್ಲಬೇಕು ಅಂದರೆ ನೀವು ಯೋಜನೆಯಲ್ಲಿ ಸಪ್ರೇಟಾಗಿ ಪ್ರತ್ಯೇಕವಾಗಿ ನೀವು ಈ ಲೈನ್ಸ್ನ ಬಿಟ್ಟಿದ್ರೆ ನೀವು ರಸ್ತೆನೇ ಆಗಾಗಾಗಿ ಅದು ತಪ್ತಾ ಇತ್ತಾ? ಏನಿದೆ ವಿಷನ್ಸು? ಆಯಿತು, ಇಲ್ಲಿನವರೆಗೂ ನಮಗೆ ಹಿಂದೆ ಏನು ಮಾಡಿದ್ರು ಅವತ್ತಿನ ಒಂದು ಸನ್ನಿವೇಶಕ್ಕೆ, ಅವತ್ತಿನ ನಮ್ಮ ಹಣಕಾಸಿನ ಯೋಗ್ಯತೆಗೆ ನಾವು ಈ ರೀತಿ ನಿರ್ಮಾಣ ಮಾಡಿಕೊಂಡು ಇವತ್ತು ಮಾಡ್ತಾ ಇದ್ದೀವಲ್ಲ ಯೋಜನೆಗಳನ್ನ. ದೊಡ್ಡದಾಗಿ ಅರ್ಕಾವತಿ ಬಡಾವಣೆ ಇರ್ಬೋದು, ವಿಶ್ವೇಶ್ವರಯ್ಯ ಬಡಾವಣೆ ಇರ್ಬೋದು, ಕೆಂಪೇಗೌಡ ಬಡಾವಣೆ ಯಾವುದೇ ಇರ್ಬೋದು, ಮತ್ತು ಈ ಬಡಾವಣೆಗಳು ಅಲ್ಲಿ ಏನು ಮಾಡ್ತಾ ಇದ್ದೀರಿ? ಇದಕ್ಕಿಂತಲೂ ಕೆಟ್ಟದಂತ ಯೋಜನೆ ಮಾಡಿದ್ದೀರಿ. ಮತ್ತು ಹೇಗೆ ನೀವು ನಿರೀಕ್ಷೆ ಮಾಡ್ತೀರಿ? ಸುಗಮ ಸಂಚಾರನ ಎಲ್ಲಿಂದ ಬರೋಕ್ಕೆ ಸಾಧ್ಯ ಆಗುತ್ತೆ? ನಾವು ಮಾಡಬೇಕಂತಂದರೆ ಈಗ ನಾವು ಏನಾದರೂ ಒಂದು ಮಾಡಬೇಕಾದ್ರೆ ನೀವು ಏನಾದರೂ ಒಂದು ಮಾಡಬೇಕು. ನೀವು ಏನೂ ಮಾಡ್ತಾ ಇಲ್ಲ. ನಿಮ್ಮ ವ್ಯವಸ್ಥೆಗಳು ದುರವಸ್ಥೆಗಳಿಂದ ಮಾಡಿಸ್ಕೊಂಡೇ ಹೋಗ್ತಾ ಇದ್ದೀರಿ ಹೊರತು ನೀವು ಸುವ್ಯವಸ್ಥೆಗೆ ಬೇಕಾದಂಥ ಯಾವುದೌದು ಇದು ಹೇಗೆಂದರೆ ಏನೋ 1-2% ನಮಗೆ ಗುಡ್, ಒಳ್ಳೆಯದು, ಖಂಡಿತವಾಗ್ಲೂ ಇದು ಒಳ್ಳೆಯದು ಇದು. ಯಾಕೆಂದರೆ ನಮಗೆ ಪರಿಸರನೂ ಸ್ವಚ್ಛ ಆಗುತ್ತೆ. ಹೇಗೋ ಅಷ್ಟಾದರೂ ನಮಗೆ ಒಂದು ಸ್ಥಳಾವಕಾಶ ಸಿಕ್ಕುತ್ತಲ್ಲ ವಾಹನಗಳ ಒಂದು ಸಂಚಾರಕ್ಕೆ. ತಪ್ಪೇನಿಲ್ಲ, ನಾವು ಒಳ್ಳೆಯದೇ ಅಂತ ಹೇಳಬೇಕು. ಅದು ಎಷ್ಟೇ ಪ್ರಯೋಜನ ಆಗಲಿ, ಅದು ಒಂದು ರೂಪಾಯಿ ಪ್ರಯೋಜನ ಅಂದರೆ ಪ್ರಯೋಜನ ಅಂತಲೇ ಹೇಳಬೇಕು. ನಾವೆಲ್ಲದನ್ನು ಖಂಡಿಸ್ತಾ ಹೋದರೆ ಸರ್ಕಾರ ಏನು ಮಾಡೋದಕ್ಕಾಗೋದಿಲ್ಲ. ಈ ವಿಚಾರದಲ್ಲಿ ನಾನು ಖಂಡಿತವಾಗ್ಲೂ ಸರ್ಕಾರದ ಮತ್ತು ಇಲಾಖೆಗಳ ಒಂದು ನಿರ್ಧಾರವನ್ನು ನಾನು ಶ್ಲಾಘಿಸ್ತೇನೆ. ಒಳ್ಳೆಯ ತೀರ್ಮಾನ ತೆಗೆದುಕೊಂಡಿದ್ದಾರೆ. ನೀವು ನಂತರದ್ದು ಇದನ್ನು ಹೇಳಿದ್ರಿ, ಟೋಯಿಂಗ್ ವ್ಯವಸ್ಥೆಗಳಲ್ಲಿ ಇದಂತ. ಈ ಹಿಂದೆ ಟೋಯಿಂಗ್ ವ್ಯವಸ್ಥೆ ಇತ್ತು. ಟೋಯಿಂಗ್ ವ್ಯವಸ್ಥೆ ಹೇಗೆ ಅಂದರೆ ಟೆಂಡರ್ ಮಾಡ್ತಾರೆ. ಟೆಂಡರ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಲಾಬಿಗಳನ್ನು ಮಾಡ್ತಾರೆ. ಅದಕ್ಕೆ ಸಾಕಷ್ಟು ಗೈಡ್ಲೈನ್ಸ್ ಇರುತ್ತೆ. ಅಲ್ಲಿ ಮಾಡಬೇಕಾದ್ರೆ ನನ್ನ ಅನುಭವಕ್ಕೆ ಬಂದಂಥದ್ದು, ಟೋಯಿಂಗ್ ವೆಹಿಕಲ್ಸ್ನ ಯಾವ ವಾಹನಗಳನ್ನ ಉಪಯೋಗಿಸ್ತೀರಾ? ಅಲ್ಲಿ ಟೋಯಿಂಗ್ ವೆಹಿಕಲ್ಸ್ ಎಲ್ಲನೂ ಇಲ್ಲೀಗಲ್ ಇರ್ತವೆ. ಯಾರೋ ಫಾರ್ ಎಕ್ಸ್ ಪರ್ಸನ್ಗೆ ಟೆಂಡರ್ ಕೊಡ್ತೀರಾ ನೀವು. ಬೆಂಗಳೂರಲ್ಲಿ ಒಂದು 5 ಟೆಂಡರ್ ಕಾಲ್ ಮಾಡಿದಾಗ ಅವನ ಹತ್ರ ಟೋಯಿಂಗ್ ವೆಹಿಕಲ್ಸ್ ಇರೋದೇ ಇಲ್ಲ. ಯಾವುದ್ಯಾವುದೋ ವೆಹಿಕಲ್ಗಳ್ನ ನಂಬರ್ ಕೊಟ್ಟು ಅವರು ಟೆಂಡರಲ್ಲಿ ಭಾಗವಹಿಸ್ಬಿಟ್ಟು ಟೆಂಡರ್ ತಗೊಬಿಡ್ತಾರೆ. ಪಬ್ಲಿಕ್ಗೆ ಬಂದಂಥ ಸಂದರ್ಭದಲ್ಲಿ ಆ ಗಾಡಿಗಳೆಲ್ಲ ನೋಡಿದ್ರೆ ಎಲ್ಲ ಗೂಡ್ಸ್ ವೆಹಿಕಲ್ ಆಗಿರ್ತವೆ. ಅವು ಯಾವ RTO ಇಂದ ಅನುಮತಿ ಪಡೆದಿರ್ತಕ್ಕಂಥ ಅಧಿಕೃತ ವಾಹನಗಳು ಆಗೇ ಇರೋದಿಲ್ಲ. ಬಹುತೇಕ ವಾಹನಗಳು 90% ಆಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅಂಥ ವಾಹನಗಳನ್ನೆಲ್ಲ ಆಲ್ಟ್ರ್ ಮಾಡಿಬಿಟ್ಟಿರ್ತಾರೆ. ಮತ್ತು ಮೋಟಾರ್ ವಾಹನ ಕಾಯ್ದೆ ಸೆಕ್ಷನ್ 52 ಅಡಿ ಅದಕ್ಕೆ ಅವಕಾಶನೇ ಇರೋದಿಲ್ಲ. ಅದರ ವಿನ್ಯಾಸ ಬದಲಾವಣೆ ಮಾಡಿಬಿಟ್ಟಿರ್ತಾರೆ. ಇವ್ರಿಗೆ ಹೇಗೆ ಬೇಕೋ ಹಾಗೆ ವೆಹಿಕಲ್ಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಕಾನೂನಲ್ಲಿ ಅವಕಾಶನೇ ಇರಲ್ಲ. ಅಂಥ ವಾಹನಗಳಿಂದ ಏನಾದರೂ ಅಲ್ಲಿರ್ತಕ್ಕಂಥ ಒಂದು ಕಾರ್ಮಿಕರಿಗೆ ಅಥವಾ ಅಪಘಾತ ಆಯಿತು, ಇನ್ನೊಂದೇನಾದರೂ ಅಚಾತುರ್ಯ ಆಯಿತು, ಯಾರು ಅವಾಗ ಕಾನೂನಿನ ಚೌಕಟ್ಟಿನಲ್ಲಿ ಯಾರು ಇದಕ್ಕೆ ಉತ್ತರ ಕೊಡ್ತೀರಿ? ಅಂಥ ವಾಹನಗಳು ರಸ್ತೆ ಮೇಲೆ ಈಗ ಹೇಳಿರಿ, ನೀವೊಂದು ವಾಹನದಲ್ಲಿ ಸೈಲೆನ್ಸರ್ ಆಲ್ಟರ್ ಮಾಡ್ಕೊಂಡು ಬಂದರೆ ನಾವು ಬಿಡೋದಿಲ್ಲ ಅಲ್ವೇ? ಅಲ್ವಾ? ಬೇಕಾದಷ್ಟು ನಾವು ಪ್ರಕರಣಗಳನ್ನ ದಾಖಲಿಸಿದ್ದೀವಿ. ನಿಮಗೆ ಸೈಲೆನ್ಸರ್ ಬಿಚ್ಚಿಸ್ತೀವಿ, ಅದನ್ನು ನಿಮ್ಮ ಕಡೆಯೇ ಕ್ರಶ್ ಮಾಡಿಸ್ತೀವಿ. ಆ ಸೌಂಡ್ ಪೊಲ್ಯೂಷನ್ನು, ಏರ್ ಪೊಲ್ಯೂಷನ್ ಎಲ್ಲ 1-8-10 ಸಾವಿರ ರೂಪಾಯಿ ನಿಮಗೆ ದಂಡ ಹಾಕ್ತೀವಿ. ಮತ್ತೆ ವೆಹಿಕಲ್ ಇನ್ಸ್ಪೆಕ್ಷನ್ ಮಾಡಿಸ್ತೀವಿ. ಅದಕ್ಕೆ ಸೂಟಬಲ್ ಕರಸ್ಪಾಂಡಿಂಗು ಸೇಮ್ ಅದಕ್ಕೆ ಸೂಟಬಲ್ ಆಗಿರ್ತಕ್ಕಂಥ ಪ್ರಾಡಕ್ಟ್ ಹಾಕಿದ್ದೀರಾ, ಫಿಟ್ ಮಾಡಿದ್ದೀರಾ, ಅದನ್ನು ಇನ್ಸ್ಪೆಕ್ಟರ್ ಸರ್ಟಿಫೈ ಆದಮೇಲೆ ಅವನಿಗೆ ದಾಖಲೆಗಳನ್ನ ರಿಲೀಸ್ ಮಾಡೋದಕ್ಕೆ ಮತ್ತು ರಸ್ತೆ ಮೇಲೆ ಉಪಯೋಗ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇಲ್ಲ ಅಂತಂದರೆ ಅಂಥ ವಾಹನಗಳದ ನೋಂದಣಿಗಳನ್ನ ಕೂಡ ತಾತ್ಕಾಲಿಕವಾಗಿ ಇಷ್ಟು ದಿವಸಗಳಿಗೆ ನಾವು ರದ್ದು ಮಾಡ್ತಕ್ಕಂಥ ಒಂದು ಕಾನೂನಲ್ಲಿ ಅವಕಾಶ ಇದೆ. ಹೀಗಿರುವಾಗ ನೀವು ಇಲ್ಲಿ ಹೇಗೆ ಅವಕಾಶ ಮಾಡಿಕೊಡ್ತೀರಿ? ಹೌದಲ್ಲ? ಬಟ್ ಈಗ ಜನರ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು ಗಾಡಿನ ತೆಗೆದುಕೊಂಡು ಹೋಗ್ತಿರಲ್ಲ, ನೀವು ಮಾಲೀಕರಿಗೆ ಮಾಹಿತಿ ಕೊಡ್ತೀರಾ ಅಥವಾ ಹೆಂಗೆ ಎತ್ತಾಕೊಂಡು ಹೋಗ್ತೀರಾ? ಅದನ್ನೇ ಹೇಳಿದ್ದು. ಈಗ ಅದು ಯಾರ್ದು ಗಾಡಿನೋ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಈಗ ನಿಮಗೆ ಎಷ್ಟೋ ವಾಹನಗಳಲ್ಲೂ ಅಬಂಡೆಂಟ್ ವೆಹಿಕಲ್ಗಳು, ಅಂದರೆ ವಾರಸುದಾರರು ಯಾರು ಅಂತ ಯಾರಿಗೂ ಗೊತ್ತೇ ಇರೋದಿಲ್ಲ. ಬಹುತೇಕ ಕೇಸಲ್ಲಿ ಎಷ್ಟೋ ವರ್ಷಗಳು ಆಗೋಗಿರ್ತಾರೆ, ಅಲ್ಲಿ ಬಿಟ್ಟೊಟ್ಟಾಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಅದನ್ನು ಪತ್ತೆ ಮಾಡೋದು ಕಷ್ಟ. ಏನು ಮಾಡಬೇಕಾಗುತ್ತೆ? ಇದಕ್ಕೆ ರೀತಿ ನೀತಿಗಳು, ನಿಯಮಗಳನ್ನ ಈಗ ಬೇರೆ ದೇಶದ ಒಂದು ಕಾನೂನುಗಳಲ್ಲಿ ನೋಡಿದೆ. ಈಗ ಹಾಂಗ್ಕಾಂಗಲ್ಲಿ ಅಂಥ ವಾಹನಗಳಿದ್ದರೆ ಫಸ್ಟು ಅವರಿಗೆ ಸರ್ವೆ ಮಾಡ್ತಾರೆ.
ನೋಟಿಫೈ ಎಲ್ಲೆಲ್ಲಿ ಸಾರ್ವಜನಿಕ ರಸ್ತೆಯಲ್ಲಿ ನಿಲ್ತಿರ್ತಕ್ಕಂಥದ್ದು ಅಥವಾ ಎಲ್ಲಿ ಒಂದು ಸರ್ಕಾರಿ ಜಾಗಗಳಲ್ಲಿ ಎಲ್ಲಿ ಲೀಸ್ ಪಡ್ಕೊಂಡಿಲ್ಲ, ಪ್ರೈವೇಟ್ ಖಾಸಗಿ ಅಲ್ಲ, ಸರ್ಕಾರಿ ಜಾಗ ಆಗಿದ್ದು ಲೀಸ್ಗೆ ಪಡೆದೇ ಇರ್ತಕ್ಕಂಥ ಜಾಗದಲ್ಲಿ ಬೇರೆಯವರ ವಾಹನಗಳನ್ನು ನಿಲ್ಲಿಸಿ ಅಂಥ ಜಾಗಗಳನ್ನು ಐಡೆಂಟಿಫೈ ಮಾಡ್ತಾರೆ. ಐಡೆಂಟಿಫೈಡ್ ಆ ವಾಹನಗಳ ಮೇಲೆ ಒಂದು ನೋಟಿಸ್ ಹಚ್ಚುತ್ತಾರೆ. ನೋಟಿಸ್ ಹಚ್ಚಿದ ಮೇಲೆ ಇಷ್ಟು ಟೈಮ್ ಅಂತ ಕೊಡ್ತಾರೆ. 2 ದಿವಸ 3 ದಿವಸ 1 ವಾರ ಇಷ್ಟು ಪೀರಿಯಡ್ ಕೊಟ್ಬಿಟ್ಟು ನೋಟಿಸ್ ಕೊಟ್ಟಾದ್ಮೇಲೆ ಅಷ್ಟು ದಿನಗಳಲ್ಲಿ ಯಾರೂ ಬಂದು ಅಥಾರಿಟಿಯನ್ನು ಭೇಟಿ ಮಾಡಿ ಅವರಿಂದ ಯಾವುದೇ ಸಮಜಾಯಿಷಿ ಬರಲಿಲ್ಲ ಅಂತ ಸಂದರ್ಭದಲ್ಲಿ ವಾಹನಗಳನ್ನ ಅವರ ವಶಕ್ಕೆ ಪಡ್ಕೊಳ್ತಾರೆ. ಇದು ಬೇರೆ ಇದನ್ನು ನಮ್ಮಲ್ಲೂ ಕೂಡ ಹಾಗೇನೆ ಮಾಡಬೇಕಾಗುತ್ತೆ. ಈಗ ಏಕಾಏಕಿ ಹೋಗ್ಬಿಟ್ಟು ಅಲ್ಲಿ ನಿಂತಿದ್ದು ವಾಹನನ ಇದು ಮಾಡೋ ಸಂದರ್ಭದಲ್ಲಿ ಬಹುತೇಕ ವಾರಸುದಾರರು ಯಾರೂ ಬರ್ತಕ್ಕಂಥ ಒಂದು ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಒಂದು ವೇಳೆ ಆ ವಾಹನಗಳು ಸಾರಿಗೆ ವಾಹನಗಳಾಗಿದ್ದಂಥ ಪಕ್ಷದಲ್ಲಿ ಲಾರಿ, ಬಸ್ಸು, ಟ್ಯಾಕ್ಸಿ ಇಂಥವಾಗಿದ್ದರೆ ಅದರಲ್ಲಿ ಸಾಕಷ್ಟು ಅವ್ರಿಗೆ ತೆರಿಗೆ ಬಾಕಿ ಇರ್ತಕ್ಕಂಥದ್ದು, ಯಾವುದೇ ಒಂದು ಸರ್ಕಾರಕ್ಕೆ ರಾಜಸ್ವ ಬರ್ತಕ್ಕಂಥ ಒಂದು ಬಾಕಿ ಇರ್ತಕ್ಕಂಥ ಸಾಧ್ಯತೆಗಳು ಸಾಮಾನ್ಯವಾಗಿ ಜಾಸ್ತಿ ಇರ್ತದೆ. ಅಂಥ ಸಂದರ್ಭದಲ್ಲಿ ಯಾವೊಬ್ಬ ಮಾಲೀಕ ನನ್ನ ವಾಹನ ತೆಗೆದುಕೊಂಡು ಹೋಗಿದ್ದಾರೆ ಅಂದರೂ ಕೂಡ ಮುಂದೆ ಬರೋದಿಲ್ಲ. ತಗೊಂಡೋಗಿದಾರಲ್ಲ, ಸದ್ಯ ಕರ್ಮ ಕಳೀತು ಬಿಡು ಅಂತ ಅಂದ್ಬಿಟ್ಟು ಅವರು ಸಾಮಾನ್ಯವಾಗಿ ಬಿಟ್ಬಿಡ್ತಾರೆ. ಆದರೆ ಇದಕ್ಕೆ ಕಾನೂನಿನಲ್ಲಿ ನಾವು ಒಂದು ಪ್ರಕ್ರಿಯೆಗಳನ್ನ ರೂಪಿಸ್ಕೋಬೇಕಾಗತ್ತೆ. ಇದರಲ್ಲಿ ಕೇವಲ ಒಂದೇ ಒಂದು ಇಲಾಖೆ ಮಾಡ್ತಕ್ಕಂಥ ಕೆಲಸ ಅಲ್ಲ. ಈಗ ನಾನು ಹಾಂಗ್ಕಾಂಗ್ ಇದರಲ್ಲಿ ಅವ್ರು ಯಾವ ಪಾಲಿಸಿ, ಅಲ್ಲಿ ಲ್ಯಾಂಡ್ ಡಿಪಾರ್ಟ್ಮೆಂಟ್ ಅಂತಲೇ ಒಂದಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಇದೆ, ಮೋಟಾರ್ ವೆಹಿಕಲ್ ಡಿಪಾರ್ಟ್ಮೆಂಟ್ ಇದೆ. ಹೀಗೆ 4 ಇಲಾಖೆಗಳು ಅಲ್ಲಿ ಸೇರಿ ಅಲ್ಲಿ ಜವಾಬ್ದಾರಿಗಳನ್ನು ಯಾರ್ಯಾರ ಜವಾಬ್ದಾರಿ ಏನು ಅಂತ ಅಂದ್ಬಿಟ್ಟು ಫಿಕ್ಸ್ ಮಾಡಿ ಅದ್ರ ಪ್ರಕಾರ ಒಂದು ರೂಲ್ಸ್ನ ಫ್ರೇಮ್ ಮಾಡ್ಕೊಂಡಿದ್ದಾರೆ. ಅವ್ರವ್ರ ಕೆಲಸ ಅವರು ಮಾಡಿದಂಥ ಸಂದರ್ಭದಲ್ಲಿ ಈ ಕೊನೆಗೆ ಈ ವಾಹನಗಳು ಈ ರೀಸೈಕಲ್ಗೆ ಹೋಗೋದಕ್ಕೆ ಅವಕಾಶ ಆಗುತ್ತೆ. ಬಹುತೇಕ ಇವತ್ತೇನು ಈ ವಾರಸುದಾರರು ಇಲ್ಲದೆ ಇರ್ತಕ್ಕಂಥದ್ದು ಅಥವಾ ಯಾರು ಅಟೆಂಡೆಂಟ್ ಇರೋದಿಲ್ಲ ಅಂಥ ವಾಹನ ಅವರು ಬಹುತೇಕ ಅವೆಲ್ಲ ಸ್ಕ್ರಾಪ್ಗೆ ಫಿಟ್ ಆಗಿರ್ತಕ್ಕಂಥದ್ದೇ ವಾಹನಗಳು. ಇದೇ ನಾನು ಸಿಂಪಲ್ಲಾಗಿ ಹೇಳ್ತೀನಿ. ಇವತ್ತು ಈಗ ನಾವು ಇದನ್ನು ಟೋಯಿಂಗ್ ಮಾಡೋಕ್ಕೆ ಶುರು ಮಾಡಿದ್ದು ಅಂದರೆ ಎಷ್ಟು ದಿವಸ ಸಾಮಾನ್ಯವಾಗಿ ನೀವೊಂದು ಗಾಡಿ ತೊಗೊಂಡಿದ್ದೀರಿ, ಕಾರ್ ತೊಗೊಂಡಿದ್ದೀರಿ, ಎಲ್ಲೋ ಒಂದು ತಿಂಗಳಿಗೊಂದ್ಸರಿ ನೀವು ಊರ ಕಡೆ ಹೋಗ್ತಾರೆ, ಮಿಕ್ಕಿದ ಟೈಮಲ್ಲಿ ಅಲ್ಲಿ ಸಾರ್ವಜನಿಕ ರಸ್ತೆಯಲ್ಲಿ ನಿಲ್ಲಿಸಿರ್ತೀರಿ ಅಲ್ವಾ. ನಮ್ಮ ಒಂದು ನಿಯಮದ ಪ್ರಕಾರ 8 ಗಂಟೆಗಳಿಗಿಂತ ಹೆಚ್ಚು ಸತತವಾಗಿ ನಿಲ್ಲಿಸಿದ್ರೆ, ಪಬ್ಲಿಕ್ ರೋಡ್ನಲ್ಲಿ ನಿಲ್ಲಿಸಿದ್ರೆ ಅಂಥ ವಾಹನಗಳನ್ನ ನೀವು ವಶಕ್ಕೆ ನಮ್ಮ ಪೊಲೀಸರು ತಗೊಳ್ಳೋದಕ್ಕೆ ಅವಕಾಶ ಇದೆ. ಈಗ ನೀವು 1 ತಿಂಗಳು ನಿಲ್ಲಿಸ್ಬಿಟ್ಟಿರ್ತೀರಿ, ಅಂಥ ವಾಹನಗಳನ್ನ ನಿಮಗೆ ಸೀಸ್ ಮಾಡೋದಕ್ಕೆ ನಾವು ಟೋ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವು ಸುಮ್ಮನೆ ಇರ್ತೀರಾ? ನೀವು ಬಂದು ನೀವು ಅಹವಾಲು ಸಲ್ಲಿಸ್ತೀರಿ, ಅಂದರೆ ನೀವು ಬಂದು ಕ್ಲೈಮ್ ಮಾಡ್ಕೊಳ್ತೀರಿ ಅಲ್ವಾ. ಆವಾಗ ನಿಮಗೆ ದಂಡ ಹಾಕ್ಬೋದು. ಅಥವಾ ನೀವು ಕೂಡಲೇ ಬರಲಿಲ್ಲ ಅಂತಂದರೆ ಯಾವುದೋ ಯಾರ್ಡಲ್ಲಿ ಇವತ್ತು ಏನು ಫಿಕ್ಸ್ ಮಾಡಿದ್ರೆ ಅಲ್ಲಿಗೆ ಟೋ ಮಾಡಿ ತಗೊಂಡೋಗಿ ನಿಲ್ಲಿಸ್ಬೋದು. ಅಲ್ಲಿ ನಿಲ್ಲಿಸಿದಂತಕ್ಕೆ ನಿಮಗೆ ಈಗ ಟೋಯಿಂಗ್ ಚಾರ್ಜಸ್ ಬೀಳುತ್ತೆ ಪರ್ ಡೇ. ಕೆಲವು ನಿಯಮಗಳನ್ನ ಭಾಳ ಸ್ಪಷ್ಟವಾಗಿ ರೂಪಿಸ್ಬೇಕಾಗತ್ತೆ. ಆ ಹಣ GBAಗೆ ಹೋಗ್ಬೇಕಾ, ಪೊಲೀಸ್ಗೆ ಹೋಗ್ಬೇಕಾ, ಮತ್ತು ಯಾರ್ಯಾರ್ದು ರೋಲ್ನ ಡಿವೈಡ್ ಮಾಡಬೇಕು. GBAಗೆ ಹೋಗುತ್ತೆ ಅಂತ ಹೇಳಿದ್ದಾರೆ, ಪೊಲೀಸಿಗೆ ಹೋಗಲ್ಲ, ನೇರವಾಗಿ GBAಗೆ ಹೋಗುತ್ತೆ. ಆಯಿತು, GBAಗೆ ಎಲ್ಲ ಹೋಗೋದಾದರೆ ಅದ್ರ ವಿಲೇವಾರಿಯ ಜವಾಬ್ದಾರಿ ಯಾರ್ದು? ವಿಲೇವಾರಿ ಜವಾಬ್ದಾರಿ ಯಾರ್ದು? ಈಗ ನೋಡಿ, GBAನೇ ಮಾಡಬೇಕು. ಅದನ್ನೇ ಅಲ್ಲೇನು ಅಲ್ಲಿ ರೆಸ್ಪಾನ್ಸಿಬಿಲಿಟೀಸ್ನ ಕ್ಲಾರಿಟಿ ಇಲ್ಲ. ಇವತ್ತು ಸಾಕಷ್ಟು ವಾಹನಗಳು ಸಿಕ್ತಂಥವು ತಗೊಂಡೋಗಿ ಒಂದೊಂದು ಯಾರ್ಡಲ್ಲಿ ಹಾಕಿದಂಥ ಸಂದರ್ಭದಲ್ಲಿ ನಿಮಗೆ ಡಾಟಾಬೇಸ್ ಎಲ್ಲಿ ಸಿಗುತ್ತೆ? ಬಹುತೇಕ ನಿಮಗೆ ಯಾವುದೇ ನೋಂದಣಿಯ ಮಾಹಿತಿಗಳು ಏನು ಸಿಕ್ಕೋದೇ ಇಲ್ಲ. ನೋಂದಣಿಯ ಮಾಹಿತಿ ಸಿಕ್ಕದೇ ಇಲ್ಲ ಅಂದರೆ ಯಾರ ಮೇಲೆ ಕ್ರಮ ತೆಗೆದುಕೊಳ್ತೀರಿ? ಯಾರ ಮೇಲೆ ತಗೊಳ್ತೀರಿ? ಹೇಗೆ ಪತ್ತೆ ಮಾಡ್ತೀರಿ ನೀವು? ಎಷ್ಟೋ ವೆಹಿಕಲ್ಗಳು, ಅಬಂಡೆಂಟ್ ವೆಹಿಕಲ್ಗಳಿಗೆ ನಿಮಗೆ ವೆಹಿಕಲ್ ನಂಬರ್ ಇರೋದಿಲ್ಲ ಅಂದಮೇಲೆ ಅನ್ಲೆಸ್ ಅದರ್ವೈಸ್ ಅವ್ರ ದಾಖಲೆಗಳನ್ನ ತಂದು ಇದು ಪ್ರಾಪರ್ಟಿ ನಂದು ಅಂತ ಕ್ಲೈಮ್ ಮಾಡದೆ ಹೊರತು ನಿಮಗೆ ಮಾಡಿಲ್ಲ ಅಂದರೆ ಏನು? ಇಟ್ ಇಸ್ ಎ ಸ್ಕ್ರ್ಯಾಪ್ ಅಷ್ಟೇ. ಅನ್ಕ್ಲೈಮ್ಡ್ ಪ್ರಾಪರ್ಟಿ ಅಂತ ಅಂದ್ಬಿಟ್ಟು ಅನ್ಕ್ಲೈಮ್ಡ್ ಪ್ರಾಪರ್ಟಿ ಅಂತ ಅಂದ್ಬಿಟ್ಟು ಅದನ್ನು ನೋಟಿಫೈ ಮಾಡಿ ಕೋರ್ಟಿಂದ ಪರ್ಮಿಷನ್ ತೊಗೊಂಡು ಅದನ್ನು ವಿಲೇವಾರಿ ಮಾಡಬೇಕಾಗತ್ತೆ. ಅದನ್ನು GBA ಮಾಡುತ್ತಾ? ಸಾಮಾನ್ಯವಾಗಿ ಅವೆಲ್ಲ ಪ್ರಕ್ರಿಯೆ ನಮ್ಮ RTO ಮತ್ತು ಪೊಲೀಸಲ್ಲಿ ಆ ಪ್ರಕ್ರಿಯೆಗಳು ಇದ್ದಾವೆ. ಇದನ್ನು ನೆಕ್ಸ್ಟ್ ನೀವು ಹೇಳ್ತಾ ಇರೋ ಪ್ರಕಾರ GBA ಮಾಡುತ್ತೆ ಅಂತ ಹೇಳ್ತಾ ಇದ್ದೀರಿ. ಗೊತ್ತಿಲ್ಲ ಅದನ್ನ ಹೇಗೆ ಸರ್ಕಾರ ನಿಯಮಗಳನ್ನ ಹೇಗೆ ರೂಪಿಸುತ್ತಾ ಹಾಗಷ್ಟೇ. ಇವತ್ತು ಯಾರ್ಯಾರಿಗೆ ಯಾವುದೇ ಒಂದು ಇಲಾಖೆ ಇರ್ಬೋದು, ಆ ಇಲಾಖೆ ಏನು ಜವಾಬ್ದಾರಿ ಕೊಡ್ತಾರೆ ಅವ್ರನ್ನ ಅಷ್ಟೇ ಮಾಡೋದಕ್ಕೆ ನಮಗೆ ರೈಟ್ಸ್ ಇರುತ್ತೆ ಹೊರತು ನಾವು ಹೋಗ್ಬಿಟ್ಟು ಇನ್ನೊಬ್ರದ್ದು ಯಾವುದೋ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮಾತಾಡೋಣ, ಮತ್ತೊಬ್ಬರಿಗೆ ಆಗಿದ್ದಾರೆ. ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂಥ ಬಸವರಾಜ್ ಮಾಲ್ಗತ್ತಿ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಸರ್, ಈ ಒಂದು ಟೋಯಿಂಗ್ ಪದ್ಧತಿಯನ್ನು ಜಾರಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಅಂದರೆ ಹೊಸ ರೂಪ ಕೊಡಬಹುದು. ಬಟ್ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ, ಯಾರಿಗೆ ಅನುಕೂಲ, ಯಾರಿಗೆ ಅನಾನುಕೂಲ? ಇದು ಒಳ್ಳೆಯದು. ಪೊಲೀಸರ ಸಹಕಾರದಿಂದನೇ ಅವ್ರು ಮಾಡ್ತಾ ಇದ್ದಾರೆ. JB ಅವರು ಇಂಡಿಪೆಂಡೆಂಟ್ ಆಗಿ ಮಾಡೋ ಪವರು ಇಲ್ಲ ಅವರಿಗೆ. MA ಆ್ಯಕ್ಟ್ ಪ್ರಕಾರ ಪೊಲೀಸರೇ ಮಾಡಬೇಕು. ಅವ್ರು ಅಷ್ಟೆಷ್ಟು ತೊಗೊಂಡು ಅವ್ರು ಮಾಡ್ತಾ ಇದ್ದಾರೆ.
ಈಗ ಅವರೇನೋ ಆ್ಯಕ್ಟ್ ಮಾಡ್ಕೊಂಡು ತಮ್ಮದೇ ಆದ ಒಂದು ರೂಲನ್ನು ಮಾಡಿದ್ದಾರೆ. JBAದವರು ಫೈನ್ ಕಡಿಮೆ ಮಾಡಿದ್ದಾರೆ, 2 ವೀಲರಿಗೆ ಕಡಿಮೆ 600 ಏನೋ ಮಾಡಿದ್ದಾರೆ, 4 ವೀಲರ್ಗೆ 1000 ಮಾಡಿದ್ದಾರೆ. ಇದು ಏನೇ ಮಾಡಿದ್ರು ಈ JBAದವರು ಮುಂಚೆ ನಮ್ಮ ಪೊಲೀಸ್ನಲ್ಲಿಯೂ ಇತ್ತು ಇದು, ಇದೇನು ಹೊಸದೇನಲ್ಲ ಟೋಯಿಂಗ್ದು. ಆದರೆ ಭಾಳ ಮಿಸ್ಯೂಸ್ ಮಾಡ್ತಾಯಿದ್ರು ಪೊಲೀಸ್ನಲ್ಲಿ. ನಮ್ಮ ಪೊಲೀಸರೇ ಗಾಡಿಗಳು ಇಟ್ಕೊಂಡಿದ್ರು, ನಮ್ಮ ಪೊಲೀಸರೇ ಹೈರ್ ಮಾಡ್ಕೊಳ್ಳೋದು, ಪ್ರೈವೇಟ್ನವ್ರು ತೊಗೊಳ್ಳೋದು, ASIನೋ ಇನ್ಸ್ಪೆಕ್ಟ್ರು ಅವ್ರ ಲೆವೆಲ್ದಲ್ಲಿ ಅವರೇ ಗಾಡಿಗಳು ಇರ್ತಿದ್ದು. ಅವರೇ ಪ್ರೈವೇಟ್ನವ್ರಿಗೆ ಕಾಂಟ್ರಾಕ್ಟ್ ತೊಗೊಂಡು ಅವ್ರನ್ನ ಎಷ್ಟು ಅಲ್ಲಿ ಪಾರ್ಕಿಂಗ್ ಬೋರ್ಡ್ ಇರದೇ ಇದ್ರೂ ಅಲ್ಲಿ ನೋ ಪಾರ್ಕಿಂಗ್ ಅಂತೇಳಿ ಲಿಫ್ಟ್ ಮಾಡೋರು. ಪಾರ್ಕಿಂಗ್ ಬೋರ್ಡ್ ಎಲ್ಲೋ ಇರ್ತದೆ, ಈ ಜಾಗದಲ್ಲಿ ಕಾಣೋದೇ ಇಲ್ಲ ಪಾರ್ಕಿಂಗ್ ಬೋರ್ಡು. ಅಲ್ಲಿ ಬೇಕಂತಲೇ ಅಲ್ಲಿ ನಿಲ್ಲಿಸಿ ಜಕ್ಟ್ ಮಾಡೋರು. ಆಮೇಲೆ ಅವರು ವೆಹಿಕಲ್ ನಿಲ್ಲಿಸಿ ಒಂದು ಹುಡುಗಿನ ನೋಡ್ತಾ ಇದ್ದೀನಿ ನಾನು, ಒಂದು ಸ್ಕೂಟರ್ ನಿಲ್ಲಿಸಿ 1 ಸೆಕೆಂಡ್ ಆಕಿ ಮೆಡಿಕಲ್ ಶಾಪ್ಗೆ ಹೋಗಿ ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ಬರ್ತಾ ಇದ್ದಾಳೆ. ಸೊ ಅದು ಅವರು ನಾವು ಇಲ್ಲೇ ಶಾಪಿಗೆ ಹೋಗಿದ್ದೆ 2 ನಿಮಿಷ ಆಗಿದೆ, ನಾನು ತೊಗೊಂಡು ಹೋಗ್ತೀನಿ ಕೊಡ್ರಿ ಅಂದರು, ಕೊಡ್ತಾ ಇಲ್ಲ ಅವ್ರಿಗೆ ವೆಹಿಕಲ್ಲು. ಅಂದರೆ ಇವ್ರಿಗೆ ಪ್ರೈವೇಟ್ನವ್ರಿಗೆ ಕೊಟ್ಟರೆ ಏನಾಗ್ತದೆ, ಟೋಯಿಂಗ್ ಒಂದು ವೆಹಿಕಲ್ ಕೊಟ್ಟರೆ ಅವನಿಗೆ ಲಾಸ್ ಆಗಿಬಿಡ್ತದೆ, ಅದರಲ್ಲಿ ಪರ್ಸೆಂಟೇಜು ಇನ್ಕಮ್ ಹೋಗಿಬಿಡ್ತದೆ. ಸೊ ಅದಕ್ಕೂ ಇಂಡೈರೆಕ್ಟ್ ಆಗಿ ಪೊಲೀಸರು ಸಪೋರ್ಟು. ಸೊ ಹೀಗಾಗಿ ಹರಾಸ್ಮೆಂಟು ಜಾಸ್ತಿ ಆಗಿದೆ ಅವಾಗ ಟೋಯಿಂಗ್ದಲ್ಲಿ. ಭಾಳಷ್ಟು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತಾ ಇದ್ದು, ಕೊನೆಗೆ ಅದು ಎಲ್ಲ ಅಲಿಗೇಷನ್ ಜಾಸ್ತಿ ಆಗಿ ಕೊನೆಗೆ ಗೌರ್ಮೆಂಟ್ದವರೇ ಡಿಸಿಷನ್ ತೊಗೊಂಡು ಬಂದ್ ಮಾಡಿದ್ರು ಅದನ್ನು. ಇದು ಏನಾಗಿದೆ ನಮ್ಮಲ್ಲಿ, ಯಾಕೆ ಈ ಪಾರ್ಕಿಂಗು ನೋ ಪಾರ್ಕಿಂಗ್ ಪ್ಲೇಸ್ನಲ್ಲಿ ನಮ್ಮವರು ಫಿಕ್ಸ್ ಮಾಡ್ತಾರೆ, ಈ ನ್ಯಾರೋ ರೋಡ್ ಇದ್ದರೆ ಅಲ್ಲಿ ನೋ ಪಾರ್ಕಿಂಗ್ ಮಾಡಲಿ. ಸಿಕ್ಕಾಪಟ್ಟೆ ವೈಡ್ ರೋಡ್ ಇದೆ. ಈಗ ನಮ್ಮಲ್ಲಿ ಇದರಲ್ಲಿ ತಗೊಳ್ಳಿ, ಕೋಆಪ್ಟಿವ್ ಬ್ಯಾಂಕ್ ಇದೆ ಚಾಮರಾಜಪೇಟೆಯಲ್ಲಿ, ಅಪೆಕ್ಸ್ ಕೋಆಪ್ಟಿವ್ ಬ್ಯಾಂಕು, ಅಲ್ಲಿ ಸಿಕ್ಕಾಪಟ್ಟೆ ವೈಡ್ ರೋಡ್ ಇದೆ. ಸುಮಾರು ಒಂದು 100 ಅಡಿ ಮೇಲೆ ಇದೆ ರೋಡು. ಅಲ್ಲಿ ನೋ ಪಾರ್ಕಿಂಗ್ ಹಾಕಿದ್ದಾರೆ. ಅಲ್ಲಿ ಹೋಗಿ ನಿಲ್ಲಿಸಿದ್ರೆ ಟೋ ಮಾಡ್ತಾರೆ. ಈಗ ಅಂತಲ್ಲಿ ಮಾಡೋದು ಅವಶ್ಯಕತೆ ಇದೆ ನೋ ಪಾರ್ಕಿಂಗು. ಎಲ್ಲಿ ರೋಡ್ ನ್ಯಾರೋ ಇರ್ತದೆ ಅಲ್ಲಿ ಮಾಡಿದ್ರೆ ಅಡ್ಡಿ ಇಲ್ಲ. ಅಲ್ಲಿ ಮೊದಲೇ ಟ್ರಾಫಿಕ್ಕೇ ಇರೋದಿಲ್ಲ ಅಲ್ಲಿ ಅಷ್ಟೊಂದು, ಅದರಲ್ಲಿ ನೋ ಟ್ರಾಫಿಕ್ ಬೋರ್ಡ್ ಹಾಕಿ ಜನರಿಗೆ ಹರಾಸ್ಮೆಂಟ್ ಮಾಡೋದು. ಸೊ ಈ ಥರ ಮಿಸ್ಯೂಸ್ ಆಗ್ತಾ ಇತ್ತು. ಅದನ್ನು ಎಲ್ಲ ಕೇಳಿ ಕೊನೆಗೆ ಗೌರ್ಮೆಂಟ್ದವ್ರು ಅದನ್ನು ಬ್ಯಾನ್ ಮಾಡಿದ್ರು. ಸೊ ಇಲ್ಲೇ ಆದರೂ ಇನ್ನು ಕ್ಲಿಯರಾಗಿ ನಡೀತದೆ ಅಂತೇನಿಲ್ಲ. JBAದಲ್ಲಿ ನಾಳೆ ಅಲ್ಲಿನೂ ಅಧಿಕಾರಿಗಳು ಪೊಲೀಸರು ಶಾಮಿಲಾಗಿ ಮತ್ತೊಂದು ಗಾಡಿ ತೊಗೋತಾರೆ, ತಮ್ಮವೇ ಗಾಡಿಗಳು ತಾವೇ ಟೋಯಿಂಗ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅದೇನು ಇಲ್ಲಿ ಮಾಡೋದಿಲ್ಲ, ಅಲ್ಲಿ ಬರೀ ಪೊಲೀಸಲ್ಲಿ ಮಾತ್ರ ಇದೆ ಅಂತಲ್ಲ, ಅಲ್ಲಿನೂ ಶುರು ಆಗ್ತದೆ. ಯಾಕಂದ್ರೆ ಈಗ ಕಲಿಸಿರ್ತಾರೆ ನೋಡಿ, ಇಲ್ಲೆಲ್ಲ ಕಲ್ತಿದ್ದಿರ್ತದೆ, ಅಲ್ಲಿಯೂ ಕಲಿಯೋರು ಇರ್ತಾರೆ. ಸೊ ಹೀಗಾಗಿ ಸೈಡ್ ಇನ್ಕಮ್ ಅಂತ ತಿಳ್ಕೊಂಡು ಅವರು ವೆಹಿಕಲ್ ತೊಗೊಂಡು ಶುರು ಮಾಡ್ತಾರೆ. ಇದು ಎಲ್ಲಿ ಇದು ಪ್ರಾಬ್ಲಮ್ ಏನಂದರೆ, ನಮ್ಮ ಸಿಟಿಯಲ್ಲಿ 1,40,00,000 ವಾಹನಗಳಿದ್ದಾವೆ. ಒಂದು 10 ಲಕ್ಷ ಫ್ಲೋಟಿಂಗ್, 1.5 ಕೋಟಿ ಆಯ್ತು. ರೋಡ್ ಕೆಪಾಸಿಟಿ ಎಷ್ಟಿದೆ? 70 ಲಕ್ಷ ರೋಡ್ ಕೆಪಾಸಿಟಿ ಇದೆ ನಮ್ಮ ಬೆಂಗಳೂರು ಸಿಟಿಯಲ್ಲಿ. ಅಂದರೆ ವಾಹನಗಳು ಆಲ್ಮೋಸ್ಟ್ ಡಬಲ್ ಅದು. ನಾನು DCP ಟ್ರಾಫಿಕ್ ಇದ್ದಾಗೆ ಅವಾಗ ಒಂದು ಪ್ರಪೋಸಲ್ ಕಳಿಸಿದೆ ಗೌರ್ಮೆಂಟಿಗೆ, ಯಾವುದು ವೆಹಿಕಲ್ಗಳಿಗೆ ಅವನಲ್ಲಿ ಜಾಗ ಇದೆ, ಪಾರ್ಕಿಂಗ್ ಪ್ಲೇಸ್ ಇದೆ, ಅಂಡರ್ಗ್ರೌಂಡ್ ಆಗಲಿ, ಎಲ್ಲ ಮನೆಯಲ್ಲೇ ಆಗಲಿ, ಎಲ್ಲೇ ಆಗಲಿ, ಬೇಸ್ಮೆಂಟ್ ಆಗಲಿ, ಎಲ್ಲೇ ಆಗಲಿ ಒಂದು ಜಾಗ, ಅವ್ನ ಸ್ವಂತ ಜಾಗ ಇರಬೇಕು. ಅಂದರೆ ಅವನಿಗೆ ವೆಹಿಕಲ್ ತೊಗೊಳ್ಳಿಕ್ಕೆ ಅಲೌ ಮಾಡಿ ಪರ್ಮಿಷನ್ ಕೊಡಿ ಅಂತ. ಅದು ಮಾಡಲೇ ಇಲ್ಲ, ಎಫೆಕ್ಟ್ ಆಗಲಿಲ್ಲ. ಹೀಗಾಗಿ ಎಲ್ಲ ಇಡೀ ಇವತ್ತಿನ ಎಲ್ಲ ರಸ್ತೆಗಳ ಮೇಲೆ ನಿಂತಿರ್ತವೆ ಎಲ್ಲ ಗಾಡಿಗಳು. ಅದು ಒಂದೊಂದು ಮನೆಯಲ್ಲಿ 3-4 ವೆಹಿಕಲ್ಲು ಎಲ್ಲರೂ ಉದ್ದ ಸಾಲಿನಲ್ಲಿ ನಿಲ್ಲಿಸ್ತಾರೆ. ಫಾರಿನ್ದಲ್ಲಿ ಏನಿದೆ, ಪಾರ್ಕಿಂಗು ಹೊರಗಡೆ ಮಾಡುವಂಗಿಲ್ಲ, ಒಳಗಡೆನೆ ರಸ್ತೆ ಮೇಲೆ ಮಾಡುವಂಗಿಲ್ಲ, ಒಳಗಡೆನೇ ಮಾಡಬೇಕು ಮನೆಯಲ್ಲಿ, ಅವ್ರ ಮನೆಯಲ್ಲೇ ಮಾಡ್ಕೋಬೇಕು. ಹೊರಗಡೆ ಮಾಡಿದ್ರೆ ಅದಕ್ಕೆ ಪೆನಾಲ್ಟಿ, ಹೆವಿ ಪೆನಾಲ್ಟಿ ಇದೆ. ಪಾರ್ಕಿಂಗ್ನು ಹೆವಿ ಪೆನಾಲ್ಟಿ, ಸಮಸ್ಯೆ ಆಗಬಾರ್ದು ಅಂತ. ಹೊರಗಡೆ ವೆಹಿಕಲ್ ತೊಗೊಂಡು ಹೋದ್ರೇ ಅವನಿಗೆ $500, $1,000 ಇದೆ ವೆಹಿಕಲ್ಗೆ. ಪಾರ್ಕಿಂಗಿಗೆ $500, $1,000 ಇದೆ ವೆಹಿಕಲ್ಗೆ. ಸೊ ಹೀಗಾಗಿ ಯಾರೂ ವೆಹಿಕಲ್ ತೊಗೊಂಡು ಹೋಗೋದಿಲ್ಲ. ಅಲ್ಲಿ ಮಾಸ್ ಟ್ರಾನ್ಸ್ಪೋರ್ಟ್ ಕಮ್ಯುನಿಕೇಷನ್ ಇದೆ. ಸೊ ಅದನ್ನೇ ಯೂಸ್ ಮಾಡ್ತಾರೆ, ಮೆಟ್ರೋ, ಮೊನೋಗಿನೋ ಏನೋ ಎಲ್ಲ ಅದನ್ನು ಯೂಸ್ ಮಾಡ್ತಾರೆ. ಹೊರತಾಗಿ ಯಾರೂ ವೆಹಿಕಲ್ಗಳು ಸ್ವಂತ ವೆಹಿಕಲ್ ತೊಗೊಂಡು ಅನಿವಾರ್ಯತೆ ಇದ್ದರೆ ಮಾತ್ರ ಅವ್ರು ವೆಹಿಕಲ್ಗಳು ಬಳಸ್ತಾರೆ. ನಮ್ಮಲ್ಲಿ ಹಾಗಿಲ್ಲ. ಇಲ್ಲಿ ಮಾಸ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಏನೇ ಇಲ್ಲ, ಸಿಕ್ಕಾಪಟ್ಟೆ ವೆಹಿಕಲ್ಗಳು. ಅದರಲ್ಲಿ ರೋಡಿನ ಮೇಲೆ ನಡೆಯೋಕ್ಕೂ ಎಲ್ಲ ಫುಟ್ಪಾತ್ ಮೇಲೆ ಸದಾ ಆಕ್ಯುಪೈ ಮಾಡಿ, ರೋಡೆಲ್ಲ ಫುಟ್ಪಾತ್ ಸದಾ ಯೂಸ್ ಮಾಡ್ತಾರೆ. ಸೊ ಈ ಥರ ಪರಿಸ್ಥಿತಿ ಇರುವಾಗ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಯಾರು ಸರಿಯಾಗಿ ಗೌರ್ಮೆಂಟ್ ಆ್ಯಕ್ಷನ್ ತಗೋತಾ ಇಲ್ಲ. ಇದರ ಮಾರ್ಗಸೂಚಿ ಯಾವ ರೀತಿ ಆಗಿರುತ್ತೆ?
ಅದರ ಜೊತೆಗೆ ಇದರಿಂದ ಆಗುವ ಅನಾನುಕೂಲಗಳೇನು, ಅಂದರೆ ಪ್ರಮುಖವಾಗಿ ವಾಹನ ಸವಾರಿಗೆ ಏನೆಲ್ಲ ಸಮಸ್ಯೆ ಆಗಬಹುದು ಇದರಿಂದ ಅಂತೇಳಿ ಮಾಲ್ಗತಿ ಸರ್, ಈ ಒಂದು ಪದ್ಧತಿಯಿಂದಾಗಿ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗತ್ತಾ ಅಥವಾ ಇದು ಒಂಥರ ದಂಡದ ಮಾರ್ಗನ, ಹೇಗೆ ಅಂದರೆ ವಸೂಲಿ ಮಾಡುವಂಥ ಮಾರ್ಗ? ಟ್ರಾಫಿಕ್ಕಿಗೆ ಇದಕ್ಕೆ ಸಂಬಂಧನೇ ಇಲ್ಲ. ಟ್ರಾಫಿಕ್ಕಿಗೆ ಕಮ್ಮಿ ಆಗುತ್ತೆ ಅನ್ನೋದು ನಾವೇನು ಸುರಕ್ಷಿತ ಸುಲಲಿತ ವಾಹನ ಸಂಚಾರಕ್ಕೆ ಇದರಿಂದ ಯಾವುದೇ ಸಮಸ್ಯೆ ಇಲ್ಲ. ಮಾಡಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಇದರಿಂದ ಏನು ಸಮಸ್ಯೆ? ಅಬೆಂಡೆಡ್ ವೆಹಿಕಲ್ ಇದ್ದರೆ ನಮ್ಮವರೇ ಮೆಸೇಜ್ ಕೊಡ್ತಾರೆ, ನಮ್ಮವರೇ ಲಿಫ್ಟ್ ಮಾಡ್ಕೊಂಡು ತೊಗೊಂಡು ಹೋಗಿಬಿಡ್ತಾರೆ ಪೊಲೀಸರೇ. ಅದಕ್ಕೆ JBA ಬರೋದೇನು ಅವಶ್ಯಕತೆನೇ ಇಲ್ಲ. ಸೊ ಇದಕ್ಕೆ ಸಂಬಂಧ ಬರೋದಿಲ್ಲ. ಇನ್ನೊಂದೇನಿದೆ ಅಂದರೆ ಈ ವೆಹಿಕಲ್ಗಳಲ್ಲಿ ಈ ಸುಮಾರು ವೆಹಿಕಲ್ಗಳು ಕಳ್ಳತನ ವೆಹಿಕಲ್ಗಳು ನಮ್ಮ ಬೆಂಗಳೂರಲ್ಲಿ ಇದ್ದಾವೆ. ಅವು ಕಳ್ಳತನ ಮಾಡಲಿಕ್ಕೇ ಉಪಯೋಗ ಮಾಡ್ಕೋತಾರೆ. ರಾಬರಿ ಮಾಡಲಿಕ್ಕೆ, ಡಕಾಯಿಟಿ ಮಾಡಲಿಕ್ಕೆ, ಹನಿ ಟ್ರ್ಯಾಪ್ ಮಾಡಲಿಕ್ಕೆ, ಹೆಂಗಸರ್ ನಿಲ್ಲಿಸಿ ತೊಗೊಂಡೋಗಿ ಇದು ಮಾಡಲಿಕ್ಕೆ, ಎಲ್ಲ ಸುಮಾರಿಂದ ಬರೀ ಕಳ್ಳತನ ವೆಹಿಕಲ್ನೇ ಆಲ್ಮೋಸ್ಟ್ ಯೂಸ್ ಆಗ್ತಾ ಇದ್ದಾವೆ. ಈವನ್ 2 ವೀಲರ್ನು ಸ್ಯಾಚರ್ಸ್ ಏನಿದ್ದಾರೆ ಅವರೆಲ್ಲ ಕಳ್ಳತನ 2 ವೀಲರ್ನೇ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೊಂದು ನಂಬರ್ ಪ್ಲೇಟು, ಬೇರೆ ನಂಬರ್ ಪ್ಲೇಟ್ ಹಾಕಿ ಅದು ಯೂಸ್ ಮಾಡ್ತಾ ಇದ್ದಾರೆ. ಸೊ ಕಳ್ಳರಿಗೆ ಇದು ಆ ವೆಹಿಕಲ್ಗಳು ಅಬೆಂಡೆಂಟ್ ಆಗಿಬಿಡ್ತವೆ ಸಮ್ಟೈಮ್ಸ್. ಅಂಥ ವೆಹಿಕಲ್ ನಮ್ಮವರು ಇರ್ತಾರೆ, ಸೀಸ್ ಮಾಡ್ತಾರೆ, ಅದು ಯಾರೂ ಬರೋದಿಲ್ಲ. ಮುಂದೆ ಕೋರ್ಟ್ ಪರ್ಮಿಷನ್ ತೊಗೊಂಡು ಅದನ್ನು ಆಕ್ಷನ್ ಮಾಡ್ತಾರೆ, ಸ್ಕ್ರ್ಯಾಪಿಂಗ್ ಹೋಗ್ತದೆ. ಅಥವಾ ವೆಹಿಕಲ್ ಒಳ್ಳೇದಿದ್ದರೆ ಯಾರೋ ತೊಗೊಂಡು ಯೂಸ್ ಮಾಡ್ತಾರೆ. ಸೊ ಈ ವೆಹಿಕಲ್ಗಳು ಏನು ಜಾಸ್ತಿ ಇದ್ದಾವೆ, ಈ ವೆಹಿಕಲ್ಗಳನ್ನು ಮೊದಲು ಕಂಟ್ರೋಲ್ ಮಾಡಬೇಕು. ಬರುವಂಥ ವಾಹನಗಳೇನಿದ್ದಾವೆ ದಿನಕ್ಕೆ 6,000 ಹೊಸ ರಿಜಿಸ್ಟ್ರೇಷನ್ ಆಗ್ತದೆ. ದಿನಕ್ಕೆ 6,000 ಹೊಸ, ಏನು 10,000 ಕೊಟ್ಟರೆ ಸಾಕು, ಮನೆ ಮುಂತಂದು ವೆಹಿಕಲ್ ನಿಲ್ಲಿಸ್ತಾನೆ. ಅಲ್ಲೇ ಲೋನು, ಅಲ್ಲೇ ಬ್ಯಾಂಕು, ಎಲ್ಲನೂ ಅಲ್ಲೇ ಸ್ಯಾಂಕ್ಷನ್ನು. ಎಲ್ಲಿ ಅಡ್ಡಾಡುವಂಗಿಲ್ಲ ಅವನು. ಎಲ್ಲಿ ಅವರೇ ಡೀಲರ್ಸನ್ನೇ ಬ್ಯಾಂಕ್ ತಂದು ಅಲ್ಲೇ ಒಬ್ಬನಿಗೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ ಥರ ವ್ಯವಸ್ಥೆ ಇರುವಾಗ ಮತ್ತೆ ಎಲ್ಲರೂ ಪರ್ಚೇಸ್ ಮಾಡ್ತಾರೆ, ಯಾವನಾದರೂ ಇದು ಮಾಡೋದಿಲ್ಲ. ಮತ್ತು ಜನರು ಈಗೇನು ಕಾರ್ ಶೋಕಿಗೇನು ಇಡೋದಿಲ್ಲ. 2 ವೀಲರ್ ಆಗಲಿ ಕಾರ್ ಆಗಲಿ ಶೋಕಿಗೆ ಇಡೋದಿಲ್ಲ. ಅದು ಅನಿವಾರ್ಯತೆ ಇದೆ, ದುಡಿಲಿಕ್ಕೆ ಅನಿವಾರ್ಯತೆ ಇದೆ, ಹೋಗ್ಲಿಕ್ಕೆ ಟೈಮ್ ಇರೋದಿಲ್ಲ. ಟ್ರಾಫಿಕ್ನಲ್ಲಿ ಸಿಕ್ಕೊಂಡ್ಬಿಡ್ತೀವಿ ಅಂತ ಹೇಳೋದು. ಇವತ್ತು ನೋಡಿ 1,40,000 ವೆಹಿಕಲ್ದಲ್ಲಿ 90 ಲಕ್ಷ ವೆಹಿಕಲ್ 2 ವೀಲರ್ ಇದ್ದಾವೆ. 90 ಲಕ್ಷ ವಾಹನಗಳು 2 ವೀಲರ್ ಇದ್ದಾವೆ. ನೀವು ಲೆಕ್ಕ ಹಾಕಿ ಎಷ್ಟೊಂದು ಇದ್ದಾವೆ. ಈಗ ವರ್ಷದಲ್ಲಿ 1,000 ಆಕ್ಸಿಡೆಂಟ್ ಆದರೆ 1,000 ಜನ ಆಕ್ಸಿಡೆಂಟ್ನಲ್ಲಿ 1,000 ಜನ ಸಾಯ್ತಾರೆ. 5,000 ಜನ ಕೈಕಾಲು ಮುರ್ಕೋತಾರೆ ನಮ್ಮ ಬೆಂಗಳೂರು ಸಿಟಿಯಲ್ಲಿ. ಆ 1,000 ಜನರಲ್ಲಿ 800 ಜನ ಬರೀ 2 ವೀಲರ್ಸ್ದವರೇ ಇರ್ತಾರೆ. ನಾನು ಸಾರ್ವಜನಿಕರಿಗೆ ಹೇಳಿ ಈ ಮುಖಾಂತರ ನಿಮ್ಮ ವಾಹಿನಿ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೇನೆ, ಯಾವ ಮಕ್ಕಳಿಗೂ ಏನೇ ಗೋಗೆರೆದ್ರು ಏನೇ ಹಠ ಮಾಡಿದ್ರು 2 ವೀಲರ್ ಕೊಡಿಸ್ಬೇಡ್ರಿ. ಅವ್ರು ಬೇಕಾದ್ರೆ ಸೆಕೆಂಡ್ ಹ್ಯಾಂಡ್ ಕಾರ್ ಕೊಡಿಸ್ರಿ. 2 ವೀಲರ್ ಆಕ್ಸಿಡೆಂಟ್ 800 ಜನ ಸಾಯ್ತಾರೆ ತಿಂಗಳಿಗೆ. ವರ್ಷಕ್ಕೆ ಇಷ್ಟೊಂದು ಜನ ಸಾಯ್ತಾ ಇದ್ದಾರೆ. ಯಾಕೆ 2 ವೀಲರ್ ಕೊಡಿಸ್ತೀರಿ ಅವ್ರಿಗೆ? ಮತ್ತು ಈಗೇನು ಮಕ್ಕಳೇನು 8-10 ಮಕ್ಕಳೇ ಇರ್ತಾವ, ಇರೋದೇ ಒಂದು ಮಗ ಇರ್ತದೆ. ಅದು ಹೋಯ್ತಂದರೆ ಮುಗಿಯುತ್ತೆ. ಎಲ್ಲ ಹುಚ್ಚಿಡೋದು ತಂದೆ ತಾಯಿ, ಅವು ಮೆಂಟಲಾಗಿ ಹಾಸ್ಪಿಟಲ್ ಸೇರ್ತವೆ. ಈ ಪರಿಸ್ಥಿತಿ ಇರುವಾಗ ಈ ವೆಹಿಕಲ್ಗಳನ್ನು ನಾವು ನಡೀತಾ ಹೋಗೋದನ್ನು ಬಂದ್ ಮಾಡಿಬಿಟ್ಟಿದ್ದೇವೆ. ಈ ಹತ್ತಿರ ಹೋದ್ರೂ ಹಾಗೆ ಸ್ಕೂಟರ್ ತೊಗೊಂಡು ಪಕ್ಕದಲ್ಲಿ ಹೋಗಿ ಅಂಗಡಿ ಇದ್ರೂ ಸ್ಕೂಟರ್ ತೊಗೊಂಡು ಹೋಗೋದು. ಇಷ್ಟೊಂದು ಲೇಜಿ ಆಗಿಬಿಟ್ಟಿದ್ದೇವೆ. ವಾಕ್ ಸಿಸ್ಟಮ್ ಅನ್ನೋದೇ ಇಲ್ಲ. ಈಗ ನೋಡಿ ಎಲ್ಲ ವೆಹಿಕಲ್ಗಳಲ್ಲಿ ನಮ್ಮಲ್ಲಿ ಕಮರ್ಷಿಯಲ್ಲು ಹಾಗೆ ಇದೆ. ಈ ಕಮರ್ಷಿಯಲ್ ಸ್ಟ್ರೀಟ್ ಆಗಲಿ ಎಲ್ಲೇ ಆಗಲಿ ಅಲ್ಲಿ ನೋ ಮೆನ್ಸ್ ಲ್ಯಾಂಡು, ನೋ ವೆಹಿಕಲ್ ಲ್ಯಾಂಡ್ ಅಂತ ಯೂಸ್ ಮಾಡಿದ್ರೆ ನನ್ನ ಮಕ್ಕಳು ಅಲೋನ ಮಾಡೋದಿಲ್ಲ. ಅವರು ಸ್ಟ್ರೈಕ್ ಮಾಡ್ತಾರೆ, ನಮಗೆ ವ್ಯಾಪಾರ ಆಗೋದಿಲ್ಲ, ನಮಗೆ ಗಿರಾಕಿಗಳು ಬರೋದಿಲ್ಲ, ಇವೆಲ್ಲ ಮಾಡ್ತಾರೆ. ಫಾರಿನ್ದಲ್ಲಿ ನೋ ಮೆನ್ಸ್ ಲ್ಯಾಂಡನೇ ಜಾಸ್ತಿ, ಇದು ನೋ ವೆಹಿಕಲ್ಸ್ ಲ್ಯಾಂಡನೇ ಜಾಸ್ತಿ ಇದೆ. ಪ್ರತಿಯೊಂದು ಗಲ್ಲಿಯಲ್ಲಿನೂ ವೆಹಿಕಲ್ಗಳು ಬಹಳ ಕಡಿಮೆ ಸರ್. ಅಂದ್ರೆ ಇದು ಹೋಗುದೇ ಇಲ್ಲ. JBAದು ಪಕ್ಕ ಪ್ಲಾನ್. ಯಾಕಂದ್ರೆ ಮನೆ ಮುಂದೆ ನಿಲ್ಲಿಸೋದಕ್ಕಂತೂ ಜಾಗ ಇಲ್ಲ, ರೋಡ್ ಮೇಲೆ ಬರಬೇಕು. ಸೊ ಮಾಡ್ಕೊಳ್ಳಿಕ್ಕೆ ಇದು ಹೊಸ ಹಾದಿ ಇಡ್ದಾರ ಅಷ್ಟೇ, ಬೇರೆ ದಾರಿ ಇಲ್ಲ. ದುಡ್ಡು ಮಾಡ್ಲಿಕ್ಕೆ ಅವ್ರಿಗೆ ಇನ್ಕಮ್ ಇಲ್ಲ ಅಲ್ಲ JBAಗೆ. ಅವ್ರಿಗೆ ಟ್ಯಾಕ್ಸ್ ವಸೂಲು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟು ಪ್ರಾಪರ್ಟಿ ಇದೆ ಅವ್ರಿಗೆ ಗೊತ್ತಿಲ್ಲ, ಯಾವ ಪ್ರಾಪರ್ಟಿ ಲೀಸ್ ಇದಾವ ಅವ್ರಿಗೆ ಗೊತ್ತಿಲ್ಲ, ಯಾವ ಪ್ರಾಪರ್ಟಿ ಯಾವ ಇನ್ಫ್ಲೂಯೆನ್ಸ್ ಮೇಲೆ ಲೀಸ್ ಕೊಟ್ಟಾನೆ ಅದು ಗೊತ್ತಿಲ್ಲ. ಎಲ್ಲ ಇವರೇ, ಅವರು ಅಲ್ಲಿಯವರೇ ಕಾರ್ಪೊರೇಟರ್ ಆಗ್ತಾರೆ, ಅವರೇ MLA ಆಗ್ತಾರೆ, ಅವರೇ ಮಂತ್ರಿಗಳಾಗ್ತಾರೆ, ಎಲ್ಲಾನು ಹಿಡಿತಾ ಅವ್ರ ಕೈಯಲ್ಲಿ ಇರ್ತದೆ. ಸೊ ಹೀಗಾಗಿ ಇವು ಆಫೀಸರ್ಗಳು ಬಂದವರು 2 ವರ್ಷ ಇರ್ತವೆ, 1 ವರ್ಷ ಇರ್ತವೆ, ಕಿತ್ಕೊಂಡು ಹೋಗ್ತವೆ. ಅವ್ರದ್ದೇನು ಲೆಕ್ಕಕ್ಕಿಲ್ಲ.
ಬಟ್ ಅಲ್ಲಿ ಏನು ರೂಲಿಂಗ್ ಮಾಡ್ತಾರೆ ಅವ್ರದ್ದು ಬಹಳ ಅನ್ಯಾಯ ಇದೆ. ಈ ಒಬ್ಬ ಕಾರ್ಪೊರೇಟರ್ ನೋಡಿ, ನಾ DCP ಟ್ರಾಫಿಕ್ ಇದ್ದಾಗ ಈ ಇದರಲ್ಲಿ ಫ್ಲೈಓವರ್ ಇದೆಯಲ್ಲ, ಅದ್ರ ಕೆಳಗಡೆ ಒಳ್ಳೆ ತಿಪ್ಪೆ ಆದಂಗೆ ಆಗಿದೆ, ಕಸ ಗಿಸ ಬಿದ್ದು ಎಲ್ಲ ಮಾಡಿ. ಅವ್ರು ಪ್ರೈವೇಟ್ನವ್ರು ಬಂದು, ಕಂಪ್ನಿಯವ್ರು ಬಂದು, ನಾವು ಒಂದು ಸಣ್ಣ ಬೋರ್ಡ್ ಹಾಕ್ತೀವಪ್ಪ, ನಮ್ಮ ಮೇಂಟೆನೆನ್ಸ್ ನಾವೇ ಮಾಡ್ತೇವೆ, ಒಂದು ಫರ್ಲಾಂಗ್ವರೆಗೂ ನಾವು ಮೇಂಟೆನೆನ್ಸ್ ಮಾಡ್ತೇವೆ ಗಾರ್ಡನ್ನು, ನಮಗೆ ಒಂದು ಬೋರ್ಡ್ ಹಾಕ್ಲಿಕ್ಕೆ ಅವಕಾಶ ಕೊಡಿ ಅಂದರೆ ಕಾರ್ಪೊರೇಟರ್ ದುಡ್ಡು ಕೇಳ್ತಾನೆ. ಇವನ ಕಡೆಯಿಂದ ಕಾರ್ಪೊರೇಟರ್ ಕಡೆಯಿಂದ ಕಾರ್ಪೊರೇಟರ್ಗೆ ಯಾಕೆ ದುಡ್ಡು ಕೊಡಬೇಕು? ಕನ್ಸರ್ನ್ MLA ದುಡ್ಡು ಕೇಳ್ತಾನೆ. ಅದರಿಂದ ಅವಂಗೆ ಲಾಭ ಇದೆನಾ? ಹೌದು. ನಿಮ್ಮ ನಗರ ಸೌಂದರ್ಯ ಹೆಚ್ಚಾಗ್ತದಲ್ರಿ, ಅದನ್ನ ಮಾಡ್ಲಿಕ್ಕೆ ಅವನು ಏನಾದರೂ ವಾಲಂಟ್ರಿ ಆಗಿ ಬಂದ್ರೆ ಬಾರಪ್ಪ ಅಂತ ಇವರೇ ಕರೆದು ಅವ್ರಿಗೆ ಕೊಡಬೇಕು. ಅವರೇ ಆಗಿ ವಾಲಂಟ್ರಿ ಆಗಿ ಬಂದ್ರೆ ಅವ್ರಿಗೆ ಅವಕಾಶ ಮಾಡಿಕೊಡೋದಿಲ್ಲ ಇವರು. ಸೊ ಈ ತರ ದರಿದ್ರ ವ್ಯವಸ್ಥೆ ಕಾರ್ಪೊರೇಷನ್ದಲ್ಲಿ ಇದೆ. ಬರೇ ನಾನು ರಾಜಕೀಯ ವ್ಯಕ್ತಿಗಳನ್ನು ಮಾತ್ರ ಬ್ಲೇಮ್ ಮಾಡ್ತಾ ಇಲ್ಲ, ಅಲ್ಲಿ ಅಂತೂ ಹಾರಿಬಲ್ ಕರಪ್ಷನ್. BBMP ಅಲ್ಲಿ JB ಆಗಲಿ ಇಷ್ಟೊಂದು ನಾನು ಇನ್ನೂ ತಮ್ಮ ವಾಹಿನಿ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ಕೋತೇನೆ, ಆ ಲೋಕಾಯುಕ್ತ ಯಾರಿದ್ದಾರೆ ಆ ಲೋಕಾಯುಕ್ತರು ಒಂದೊಂದು ಬೋರ್ಡ್ ಹಾಕಲಿ, ಈ BDAದಲ್ಲಿ ಮತ್ತು BBMPಯಲ್ಲಿ ಇಲ್ಲಿ ಏನಾದರೂ ಲಂಚ ಕೇಳಿದರೆ ಇಲ್ಲಿ ಬಂದು ಫಿರ್ಯಾದಿ ಕೊಡಬಹುದು, ಇಲ್ಲಿ ಬಂದು ಕಂಪ್ಲೇಂಟ್ ಮಾಡಬಹುದು ಅಂತ ಅಲ್ಲೊಂದು ಇನ್ಸ್ಪೆಕ್ಟ್ರು ಒಂದು ಡೆಸ್ಕ್ ಹಾಕಿ ಕೂಡಿಸ್ಲಿ ಅಲ್ಲಿ ಲೋಕಾಯುಕ್ತದವ್ರಿಗೆ. 80% ಬಂದ್ ಆಗ್ತದೆ ಕರಪ್ಷನ್. ಕರೆಕ್ಟ್. ಕೆಲಸ ಮಾಡಕ್ಕೆ ರೆಡಿ ಇಲ್ಲ, ಅವರು ಮಾಡೋದು ರೆಡಿ ಇಲ್ಲ. ಎಲ್ಲಿಂದ ಮಾಡ್ತಾರೆ ಈ ತರ ಇದೊಂದು ದುಡ್ಡು ತಿನ್ಲಿಕ್ಕೆ ಇದೊಂದು ಹಾದಿ ಹುಡುಕಿದ್ದಾರೆ. ಈಗ ಇನ್ನೊಂದು ಮಾಡ್ತಾ ಇದ್ದಾರೆ, ಬ್ಯಾನರ್ ಮತ್ತೆ ಫ್ಲೆಕ್ಸ್ ಆಗ್ಬೇಕಂದ್ರೆ ಪರ್ಮಿಷನ್ ಬೇಕೀಗ. ಇದೆಲ್ಲ ಚಿಲ್ಲರೆ ಆಗ್ಬಿಡ್ತಾವ್ರಿ, ಅವೆಲ್ಲ ಗಿರ್ಬೇಜ್ ಸಾಕು ಅವ್ರಿಗೆ ದುಡ್ಡು ತಿನ್ನಕ್ಕೆ. ಗಾರ್ಬೇಜು, ಗಟ್ರ ಕ್ಲೀನಿಂಗು, ಮಳೆಗಾಲ ಬಂತಂದ್ರೆ ರಾಜಕಾಲುವೆ ಕ್ಲೀನ್ ಮಾಡೋದು, 3,000 ಲೋಡು ರಾಜಕಾಲುವೆದಿಂದ ಹಾಕಿವಂತ ರಿಪೋರ್ಟ್ ಕೊಡ್ತಾನೆ. 3,000 ಲೋಡ್ ಎಲ್ಲಿ ಹಾಕಿದ್ರಪ್ಪ ಇವರು ಟ್ರಕ್ನಲ್ಲಿ? ಜಾಗ ತೋರಿಸೋದು ಜಾಗನೇ ಇಲ್ಲ, ಸುಮ್ಮನೆ ಬಿಲ್ ಮಾಡೋದು, ದುಡ್ಡು ತಿನ್ನೋದು. ಈ ಥರ ವ್ಯವಹಾರ ಅಲ್ಲಿ ನಡೀತದೆ, ಯಾವಾಗಲೂ ನಡೆದಿದೆ, ಹಿಂದೂ ನಡೆದಿದೆ, ಈಗ ನಡೀತದೆ, ಮುಂದೂ ನಡೀತದೆ. ಆ ಪರಿಸ್ಥಿತಿಯಲ್ಲಿದೆ. ಯಾರಾದರೂ ಅಡ್ಮಿನಿಸ್ಟ್ರೇಷನ್ ಈಗ ನೋಡಿ, ಸುಮಾರು ಒಂದು 4-5 ವರ್ಷ ಅಲ್ಲಿಗೆ ಬಂತು, ಕಾರ್ಪೊರೇಟರ್ ಇಲ್ಲ, ಒಳ್ಳೆ ಸ್ಟ್ರಿಕ್ಟ್ ಆಗಿ ಅಡ್ಮಿನಿಸ್ಟ್ರೇಷನ್. ವಿಜಯ್ ಭಾಸ್ಕರ್ ಅವರು ಇವರು ಇದ್ರು, ಅಂತ ಆನೆಸ್ಟ್ ಇರುವಂಥ ಆಫೀಸರ್ಗಳಲ್ಲಿ ಏನಾದರೂ ಅಲ್ಲಿ ಬಂದರೆ ಬರೋಬ್ಬರಿ ಕಂಟ್ರೋಲ್ ಆಗ್ತದೆ. ಇಲ್ಲಾಂದರೆ ತಿನ್ನೋ ಏನಾದರೂ ಬಂದರೆ ಹಂಬಿಕಾವೋ ತುಂಬಿಕಾವೋ ಅಂತ ಹೇಳೋದು, ಬ್ಯಾಗ್ ಕೊಡೋದು, ಕೆಳಗೆ ಎಲ್ಲರೂ ಮಜಾ ಮಾಡೋದು ಇರ್ತದೆ. ಅದಕ್ಕೆ ಕರಪ್ಷನ್ಗೆ ಇದೊಂದು ದಾರಿ ಆಗಿದೆ. ಇದು ಹೊಸ ಮಾರ್ಗ ಹುಡುಕಿದ್ದಾರೆ, ಹುಡ್ಕೊಳ್ಳಿ, ಏನು ತೊಂದರೆ ಇಲ್ಲ, ಮಾಡ್ಕೊಳ್ಳಿ. ಅವರು ಮೇಲ್ನೋಟಕ್ಕೆ ದಿವಾಳಿ ಆಗ್ತಾ ಇದೆ ರಾಜ್ಯ ಸರ್ಕಾರ ಅಂತ ಹೇಳ್ತಾ ಇದೆ. ರಾಜ್ಯ ಸರ್ಕಾರ ಪ್ರಶ್ನೆ ಅಲ್ಲಿದು, ರಾಜ್ಯ ಸರ್ಕಾರಕ್ಕೆ ಏನು ಸಂಬಂಧ ಇಲ್ರಿ. ಈ ನನ್ನ ಮಕ್ಕಳು ಮಾಡೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಏನು ಸಂಬಂಧ ಇದೆ? ಇವ್ರು ಮಾಡೋದು ಇದು JB ಅವರು, ಇವ್ರಿಗೆ ಏನು ಅವಶ್ಯಕತೆ ಇದೆ ಮಾಡೋದು? ಇವ್ರಿಗೆ ಮಾಡೋದು ಯಾರು ಕಂಪ್ಲೇಂಟ್ ಕೊಟ್ಟಾರ? ಇವ್ರು ಮಾಡೋ ಕೆಲಸನೇ ಬೇಕಾವಷ್ಟಿದ್ದಾವೆ. ನೆಟ್ ಕಸ ತೆಗಿಲಿ, ಮೊದಲು ರಸ್ತೆಯಲ್ಲಿ ಇರುವಂಥ ಕಸ ಕ್ಲೀನ್ ಮಾಡಲಿ. ಈ ನೋಡಿ SM ಕೃಷ್ಣವ್ರು ಇರುವಾಗ ಎಷ್ಟು ಚೆನ್ನಾಗಿತ್ತು ರೋಡ್ಗಳು, ಪ್ರತಿಯೊಂದು ರೋಡ್ನಲ್ಲೂ ಗಾರ್ಡನ್ನು, ಫ್ಲವರ್ಗಳು, ಎಂಥ ಬ್ಯೂಟಿಫುಲ್ ಇತ್ತು. ಈ ಒಬ್ಬರ ಮಾಡೋಕ್ಕಿಲ್ಲ. ಇವರು ಪಂಗಾಪುರ ಅಂತ ಹೇಳ್ತಾರೆ, ಏನು ಬದ್ನಿಕಾಯಿ ಒಂದು ನೆಟ್ಟಿಗೆ ಕ್ಲೀನ್ ಮಾಡುವಂಥ ವ್ಯವಸ್ಥೆ ಇಲ್ಲ. ಇಷ್ಟು ಹಾರಿಬಲ್ ಆಗಿದ್ದಾವೆ. ಕನ್ಸರ್ನ್ ಮಂತ್ರಿ DK ಶಿವಕುಮಾರ್ ಅವರು ಬರೇ ಪೋಸ್ ಮಾಡ್ಕೊಂಡು ಅಡ್ಡಾಡೋದು ಬಂದ್ ಮಾಡಬೇಕು, ನೋಡ್ಬೇಕಲ್ಲಿ ರಸ್ತೆಗೆಲ್ಲ ಹೋಗಿ. ಗ್ರೇಟರ್ ಬೆಂಗಳೂರು ನೋಡ್ಬೇಕಲ್ಲಿ ಕಸ ಎಷ್ಟಿದೆ. ಇಂಟರ್ನ್ಯಾಷನಲ್ ರೋಡ್ ರೀ, ನಾಚಿ ಬರ್ಬೇಕು ಈಗ ನನ್ನ ಮಕ್ಕಳಿಗೆ. ಇಂಟರ್ನ್ಯಾಷನಲ್ ರೋಡ್ನಲ್ಲಿ ಇಷ್ಟೊಂದು ಕಸ ಇದೆ ಅಂದರೆ ಹಾರಿಬಲ್ ಅದು ನೋಡ್ಲಿಕ್ಕೆ, ಮೂಗು ಮುಚ್ಕೊಂಡು ಹೋಗ್ಬೇಕಲ್ಲಿ. ನೀವು ಬೇರೆ ದೇಶ ಬೇಡ, ಇಲ್ಲೇ ನೀವು ಹೈದ್ರಾಬಾದ್ಗೆ ಹೋರಿ, ಚೆನ್ನೈಗೆ ಹೋರಿ, ಡೆಲ್ಲಿಗೆ ಹೋರಿ, ಏರ್ಪೋರ್ಟ್ ರೋಡ್ ಹೇಗಿರ್ತದೆ, ಎಂಥ ಕ್ಲೀನ್, ಏನು ಗಾರ್ಡನ್ನು ಫ್ಲವರು ನೋಡಲಿಕ್ಕೆ ಒಂಥರ ಖುಷಿ. ಈ ರೋಡ್ನಲ್ಲಿ ಬರಬೇಕಪ್ಪ ಅಂತ ಅನಿಸ್ತದೆ. ಅಂಥ ವ್ಯವಸ್ಥೆ ನಮ್ಮಲ್ಲಿ ಯಾಕೆ ಮಾಡೋಕ್ಕಾಗೋದಿಲ್ಲ? ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ ಮಾಡೋದು, ಏನೇ ಇಲ್ಲ. ಸುಮ್ಮನೆ ಹಾಗೆ ಬರೀ ಭಾಷಣ ಹೊಡೆಯೋದು ಹೋಗೋದು, ಇದೇ ಕತೆ ಆಗಿಬಿಟ್ಟಿದೆ. ಅಧಿಕಾರಿಗಳು ಸದಾ ಇದ್ದವರು ಅವರು ಇಂಟ್ರೆಸ್ಟ್ ಹೋಗ್ಬೇಕು. ಈಗ 4-5 ವರ್ಷ ಅವರೇ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ, ಅವರೇ ನಡೆಸ್ತಾ ಇದ್ದಾರೆ. ಅಫ್ಕೋರ್ಸ್ ಈಗಂತೂ ಮಹೇಶ್ವರ ಇದ್ದಾರೆ, ವೆರಿ ಆನೆಸ್ಟ್ ಆಫೀಸರ್. ನಾನು ಅವ್ರು ಕೂಡಿ ಕೆಲಸ ಮಾಡಿದ್ದೆ, ವೆರಿ ಆನೆಸ್ಟ್ ಆಫೀಸರ್. ಇವನ್ ತುಷಾರ್ ಗಿರಿನಾಥ್ ಆಲ್ಸೋ ವೆರಿ ಆನೆಸ್ಟ್ ಆಫೀಸರ್. ಅಂಥವ್ರು ಕರ್ಕೊಂಡು ಒಳ್ಳೆ ಅವ್ರಿದ್ದಾಗ ಇವರು ಒಳ್ಳೆ ಕಮಿಟ್ಮೆಂಟ್ ಮಾಡಿ ಒಳ್ಳೆ ಕೆಳಗಿನವರು ಎಲ್ಲ ಕೆಲಸ ಮಾಡಬೇಕು ಅವ್ರ ಜೊತೆಗೆ. ಇವ್ರು ಏನಾಗ್ಬಿಡ್ತದೆ, ಮ್ಯಾಗ್ ನಾವು ತಿನ್ನಾರ್ದ ಬಂದು ಅಂದ್ಕೊಳ್ಳಿ, ಕೆಳಗಿನವರು ಹುಚ್ಚಿಡಿದು ಬಿಡ್ತದೆ, ನಮಗೆ ತಿನ್ನೋದು ಬಂದ್ ಮಾಡಿಸ್ಬಿಟ್ನಪ್ಪ ಇವ ಅಂತ ಹೇಳೋದು. ಕೆಲಸ ಮಾಡೋದಲ್ಲ, ಸುಮ್ಮನೆ ಹಂಗೆ ಹೇಳೋದು, ನೋಡ್ಲಾರ್ದಂಗೆ ಇರೋದು. ಅಂದ್ರೆ ಅವ್ನು ಕೆಟ್ಟ ಹೆಸರು ತರಬೇಕಂತ, ಕೆಟ್ಟ ಹೆಸರು ತರಬೇಕು, ಬೇಗ ಇಲ್ಲಿಂದ ಅವ್ನಿಗೆ ಕಿತ್ತೊಗಿಬೇಕು, ಟ್ರಾನ್ಸ್ಫರ್ ಮಾಡೋದು. ಯಾಕೆ ಇವ್ರು ಬಾಯಿಗೆ ಮಾಡಿ ಹಾಕ್ತಾನೆ ಅವ್ರು ಬಂದು. ಸೊ ಈ ಥರ ವ್ಯವಸ್ಥೆ ಅಲ್ಲಿ ತಳ ಉರಿದ್ದಾರೆ. ಈಗೇನೋ 5 JBA ಮಾಡಿ ಪುಣ್ಯ ಗೌರ್ಮೆಂಟ್ ಒಳ್ಳೆ ಡಿಸಿಷನ್ ಅದು. 5 GB ನೋಡಿ, ಇಷ್ಟೊಂದು ವೈಡ್ ಪ್ಲೇಸ್ ಇರುವಾಗ ಒಂದೇ ಕಂಟ್ರೋಲಿಗೆ ಹೆಂಗೆ ಸಾಧ್ಯ ಇದೆ ರೀ? ಮಾಡೋ ಸಾಧ್ಯ ಇದೆನಾ ಒಂದೇ ಅಡ್ಮಿನಿಸ್ಟ್ರೇಷನ್ದಲ್ಲಿ? ಈಗ 5 ಭಾಗ ಮಾಡಿದ್ದಾರೆ, ಈಸಿ ಟು ರನ್ ಅಡ್ಮಿನಿಸ್ಟ್ರೇಷನ್. ಎಲ್ಲ ಪ್ರತಿಯೊಂದನ್ನು ಇದ್ದ ಆಫೀಸರು ಅವನು ವಿಸಿಟ್ ಮಾಡಬಹುದು, ನೋಡ್ಬೋದು.
ಕಾಂಪ್ಯಾಕ್ಟ್ ಏರಿಯಾ ಇರೋದ್ರಿಂದ ಅವನು ಎಲ್ಲ ಕಡೆ ತಿರುಗಾಡಬಹುದು, ಎಲ್ಲ ಕಡೆ ನಜರಿಡಬಹುದು. ಏನು ನಡೀತದೋ ಅವ್ನಿಗೆ ಗೊತ್ತಾಗ್ತದೆ. ವಾಸ್ಟ್ ಸಮುದ್ರ ಇದ್ದಂಗಿದ್ದಾಗ ಎಲ್ಲಿ ಏನು ನಡೀತದೆ ಅನ್ನೋದು ಹ್ಯಾಂಗೆ ಗೊತ್ತಾಗ್ತದೆ? ಇಂಥ ಪರಿಸ್ಥಿತಿಯಲ್ಲಿ ಇವರು ಏನು ಮಾಡಿದ್ದಾರೆ, ಇದು ಒಳ್ಳೇದೋ ಕೆಟ್ಟದ್ದೋ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಅದರಿಂದ ಏನು ಟ್ರಾಫಿಕ್ಕಿಗೆ ಪ್ರಯೋಜನ ಆಗೋದಿಲ್ಲ. ಹೇಳಿಕೊಳ್ಳುವಂತ ಸುಧಾರಣೆ ಅಂತ ಏನಿಲ್ಲ. ಅದೇ ಲಕ್ಷಾಂತರ ಗಾಡಿಗಳು ಇದಾವೆ ಸರ್. ಈಗ ನೀವು ರೋಡ್ ಮೇಲೆ ನಿಲ್ಸಿದ್ರೆ ನೀವು ದಂಡ ಕಟ್ತೀರಿ ಅಂದ್ರೆ ಆ ಗಾಡಿನ ಎಲ್ಲಿ ನಿಲ್ಲಿಸಬೇಕು? ಎಲ್ಲ ಬೇರೆ ಕಡೆ ಏನಾದ್ರು ವ್ಯವಸ್ಥೆ ಮಾಡಿದ್ದೀರಾ? ನಾನು ಅದನ್ನೇ ಹೇಳ್ತಾ ಇರೋದು. ನಾವು ದಂಡ ಹಾಕ್ಬೇಕಾದ್ರೆ ನೀವು ವ್ಯವಸ್ಥೆ ಮಾಡಿ ಆಮೇಲೆ ದಂಡ ಹಾಕಿದ್ರೆ ನಡೆಯುತ್ತೆ. ನಮ್ಮ ಹತ್ರ ಏನೂ ಇಲ್ಲ ರೀ. ನಮ್ಮ ಫಾರ್ ಎವ್ರಿಥಿಂಗ್ ಪಬ್ಲಿಕ್ ರೋಡ್. ನಮ್ಮ ಮನೆಯಲ್ಲಿ ಫಂಕ್ಷನ್ ಮಾಡೋಕ್ಕೆ ಪಬ್ಲಿಕ್ ರೋಡ್, ನಮ್ಮ ಗಾಡಿ ನಿಲ್ಸಕ್ಕೆ ಪಬ್ಲಿಕ್ ರೋಡ್, ರಾಜಕೀಯ ಫಂಕ್ಷನ್ ಮಾಡೋಕ್ಕೆ ಫಾರ್ ಎವ್ರಿಥಿಂಗ್ ಈಸ್ ಪಬ್ಲಿಕ್ ರೋಡ್. ಆಗಿರ್ಬೇಕಾದ್ರೆ ನೀವು ವಾಹನಕ್ಕೆ ಮಾತ್ರ ಸಪ್ರೇಟಾಗಿ ನಾನು ದಂಡ ಹಾಕ್ತೀನಿ ಅನ್ನೋದನ್ನ ವಿಶೇಷವಾಗಿ ತೆಗೆದುಕೊಂಡು. ಈಗ ಜಪಾನ್ದಲ್ಲಿ ಪಾರ್ಕಿಂಗ್ ಜಾಗದಲ್ಲಿ ಅಲ್ಲಿ ಏನು ಮಾಡಿದ್ದಾರೆ, ಜಪಾನ್ದಲ್ಲಿ ನಾನು ವಿಸಿಟ್ ಮಾಡಿದ್ದೇನೆ. ನಾವು ಟ್ರಾಫಿಕ್ DCP ಇದ್ದಾಗ ಜಪಾನ್ ವಿಸಿಟ್ ಮಾಡಿದ್ದೆ. ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿದ್ದೇವೆ ಏರ್ಪೋರ್ಟ್ ಸಲುವಾಗಿ. ಏರ್ಪೋರ್ಟ್ಸ್ ನನಗೆ ಅಂಡರ್ದಲ್ಲಿ ಬರ್ತಾ ಇತ್ತು, ಹೀಗಾಗಿ ನಮಗೂ ಕಳಿಸಿದ್ರು. ಅಲ್ಲಿ ಹೋದಾಗ ನೋಡಿದ್ರೆ ಆ ಜಪಾನ್ದಲ್ಲಿ ಎಲ್ಲಿ ಸ್ಮಶಾನ ಇದ್ದಾವೆ ಅದ್ರ ಮೇಲೆ ಪಾರ್ಕಿಂಗ್ ಮಾಡಿದ್ದಾರೆ. ಸ್ಮಶಾನ ಓಪನ್ ಪ್ಲೇಸ್ ಇರ್ತದಲ್ಲ, ಸ್ಮಶಾನದಿಂದ ಈ 30 ಅಡಿ ಹತ್ರ ಅದಕ್ಕೆ ಸ್ಮಶಾನಕ್ಕೇನೋ ಯಾವುದೇ ರೀತಿ ತೊಂದರೆ ಆಗಬಾರ್ದು. 30 ಅಡಿ ಹತ್ರ ಮೇಲಿಂದ ಮಲ್ಟಿಪಲ್ ವೆಹಿಕಲ್ ಇದು 1 ಸೆಕೆಂಡ್ನಲ್ಲಿನೇ ಹೋಗಿ ನಿಲ್ತಾವೆ. ಆಟೋಮೆಟಿಕ್ ಗಾಡಿ ನಿಲ್ತದೆ, ಅಲ್ಲಿ ಹೋಗಿ ನಿಲ್ತದೆ, ಮತ್ತೆ ಹಿಂಗೆ ಬಟನ್ ಹೊಡೆದ್ರೆ ಮತ್ತೆ ವಾಪಸ್ ಬರ್ತದೆ, ಮತ್ತೆ ಲ್ಯಾಂಡಿಂಗ್ ಆಗ್ತದೆ. ಹೀಗೆ ಆ ಜಾಗದಲ್ಲಿ ಸುಮಾರು ಸಾವಿರಾರು ವೆಹಿಕಲ್ಗಳು ಪಾರ್ಕಿಂಗ್ ಮಾಡ್ಬೋದು. ಇಲ್ಲಿ ಯಾಕೆ ಮಾಡಬಾರ್ದು? ಜಪಾನ್ದಲ್ಲಿ ಮಾಡ್ತಾರೆ ಅಂದ್ರೆ ಇಲ್ಲಿ ಯಾಕೆ ಮಾಡಬಾರ್ದು? ಮಾಡೋ ಇಚ್ಛಾಶಕ್ತಿ ಇಲ್ಲ. ಅಲ್ಲ, ಅದು ಏನಾಗಿದೆ ಅಂದ್ರೆ ಇವು ಲಿಮಿಟೆಡ್ ಏರಿಯಾ ಆಗಿಬಿಟ್ಟಿದೆ, ಲಿಮಿಟೆಡ್ ಪೀರಿಯಡ್ ಆಗಿಬಿಟ್ಟಿದೆ. 5 ವರ್ಷದಲ್ಲಿ ಏನು ಬೆಳ್ಕೋಬೇಕು, ಏನು ಗಳಿಸ್ಬೇಕು, ಎಲ್ಲಿ ದುಡ್ಡು ತಿನ್ನಬೇಕು, ಯಾವ ಏರಿಯಾದಲ್ಲಿ ನನಗೆ ಹೆಚ್ಚು ಇದು ಆಗ್ತದೆ, ಯಾವ ಇದರಿಂದ ಮೂಲಗಳಿಂದ ಹೆಚ್ಚು ನನಗೆ ಇನ್ಕಮ್ ಬರ್ತದೆ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಹೊರತಾಗಿ ಡೆವಲಪ್ಮೆಂಟ್ ಬಗ್ಗೆ ಯಾವನೂ ಕಾಳಜಿ ಮಾಡೋದಲ್ಲ. ಕಾಳಜಿ ಮಾಡೋದಿಲ್ಲ. ನೋಡಿ, ಇಷ್ಟು ಮಂದಿ CMಗಳು ಬಂದು ಹೋದ್ರಲ್ಲ, SM ಕೃಷ್ಣ ಆದಮೇಲೆ ಏನಾದರೂ ಸಿಟಿ ಬಗ್ಗೆ ಒಬ್ಬನಾರ ಕಾಳಜಿ ಮಾಡಿದ್ದಾನೆ? ಏನಿಲ್ಲ. 108 ಸಲ ಹೈಕೋರ್ಟ್ನೆಲ್ಲ ಗಲಾಟೆ ಮಾಡಿ PIL ಹಾಕಿ ಇವ್ರನ್ನ ಮಾರಿ ತೂಮಾರಿ ಅಂದಮೇಲೆ ಅವಾಗ ತೆಗ್ಗು ಮುಚ್ಚೋದು, ಮಣ್ಣು ಮುಚ್ಚೋದು ಮಾಡ್ತಾರೆ. ಈ ತೆಗ್ಗು ಮಣ್ಣು ಆಕ್ಸಿಡೆಂಟ್ ಆಗ್ತಾವ ಅಂದರೆ ಅದಕ್ಕೆ ಮೇನ್ ಕಾರಣ ಅಂದರೆ ಈ BBMPನೇ, ಪೂರ್ ಮೇಂಟೆನೆನ್ಸ್ ಆಫ್ ರೋಡ್. ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಮೀಸಲಿಡ್ತಾರಲ್ಲ ಸರ್, ಈ ಗುಂಡಿ ಮುಚ್ಚಲೇಬೇಕು ಅಂತ. ಗುಂಡಿಗಾಗಿನೇ ಸಪ್ರೇಟು ಅಲ್ಲ, ಎದಕ್ಕೆ ಬೇಕು ಅದು ಗುಂಡಿ ಮುಚ್ಚೋದು? ಮಾಡಲಿ, ಅಸ್ಪಾಟ್ ಲೋಡ್ ಈಗ ಮಾಡ್ತಾ ಇದ್ದಾರೆ, ಮಾಡಲಿ, ಅದಕ್ಕೇನು ಗುಂಡಿ ಬಿಡೋದಿಲ್ಲ, ಏನಿಲ್ಲ. ಈಗ ಮಾಡ್ತಾ ಇದ್ದಾರೆ. ಬೇಗ ಮಾಡಿ ಮುಗಿಸಲಿ. ಈ ಮಾಲೀಕನು ಇವರು ಇದು ಮಾಡೋದಿಲ್ಲ. ಈ ನೋಡಿ, ಏನೋ ಒಂದು ಟ್ರಾಫಿಕ್ ಬಗ್ಗೆ ಯಾವುದೇ ಸ್ಕೀಮ್ ಅಲ್ಲಿ ನಾವು ವೆಲ್ಕಮ್ ಮಾಡಬೇಕು. ಈಗ ಟನೆಲ್ ಪಾರ್ಕಿಂಗ್ ರೋಡ್ ಅಂತ ನಮ್ಮ ಡೆಪ್ಟಿ CM ಅನೌನ್ಸ್ ಮಾಡಿದ್ರು. ಯಾಕೆ ಮಾಡಬಾರ್ದು? ಮಾಡಬಾರ್ದ್ರಿ? ಇಷ್ಟೊಂದು ಟ್ರಾಫಿಕ್, ಹೆವಿ ಟ್ರಾಫಿಕ್ ಇದೆ. ವಿರೋಧ ಪಕ್ಷ ನೀವೇನು ಮಾಡಿದ್ರು ನಾನು ವಿರೋಧಿಸುತ್ತೆ. ಇನ್ನೇನಿಲ್ಲ. ಈಗ ನೋಡಿ, ನಾನು ಹೆಬ್ಬಾಳದಿಂದ ನಾನು ಬರ್ತೇನೆ. ಈಗ ಬರಬೇಕಾದ್ರೆ ನಾನು ನಿಮ್ಮ ಡ್ರೈವರ್ ಒಂದು ಅರ್ಧ ಗಂಟೆ ಲೇಟ್ ಆಗಿ ಬಂದ. 45 ನಿಮಿಷ ಬೇಕು ಮಿನಿಮಮ್ ನಿಮ್ಮ ಆಫೀಸಿಗೆ ಬರಬೇಕಾದ್ರೆ, ಸಹಕಾರ ನಗರದಿಂದ, ಕೊಡಗೇಳಿಯಿಂದ. ಅಲ್ಲಿಂದ ಬರಬೇಕಾದ್ರೆ ಹೆಬ್ಬಾಳದಲ್ಲಿ ನನಗೆ 10-15 ನಿಮಿಷ ವೇಟ್ ಆಗ್ತದೆ. ಈ ಹೆಬ್ಬಾಳದಿಂದ ನಾವು ಅವರು ಕಬ್ಬಿಣದ ಇದು ಮಾಡಿದ್ರು, ಹೆಬ್ಬಾಳ ಟು ಚಾಲುಕ್ಯ ಸರ್ಕಲ್ ಸ್ಟೀಲ್ ಬ್ರಿಡ್ಜ್, ಅದನ್ನು ಅಪೋಸ್ ಮಾಡಿದ್ರು. ಅದು ದುಡ್ಡು ತಿಂದಾರೆ, ಮಾಡಿದ್ದಾರೆ, ಹಾಗೆ ಹೀಗಂತ. ಅದು L&T ಡಿಪಾರ್ಟ್ಮೆಂಟ್ ಅವರು ಕಾಂಟ್ರಾಕ್ಟ್ ಹಿಡಿದಿದ್ರು. L&T ಇಂಟರ್ನ್ಯಾಷನಲ್ ಕಂಪನಿ, ಅವ್ರು ಯಾರಿಗೆ 10 ಪೈಸಾ ಕೊಡೋದಿಲ್ಲ. ಅವ್ರು ಏನೋ ಕೊಟ್ಟಿದ್ದಾರೆ, ಮಾಡ್ತಿದ್ರು. ಅದು ತುಕ್ಕು ಹಿಡಿತದೆ, ಅದು ಹಂಗಾಗ್ತದೆ, ಹಿಂಗಾಗ್ತದೆ. ಅಲ್ಲಿ ಮೊನ್ನೆ ಗಡ್ಕರಿ ಅವ್ರು ಹೇಳಿದ್ರು, ಬಾಂಬೆದಲ್ಲಿ ಸಮುದ್ರದ ಒಳಗನೆ ಕಬ್ಬಿಣದ ಬ್ರಿಡ್ಜ್ ಮಾಡಿದ್ದಾರೆ. ಸಮುದ್ರದಲ್ಲಿ ತುಕ್ಕು ಹಿಡಿದಲ್ವಾ? ಇಲ್ಲೇನು ಸಮುದ್ರ ಐತ ಬೆಂಗಳೂರಾಗ? ಈಗ ಶಿವಾನಂದ ಸರ್ಕಲ್ ಮಾಡಿಲ್ವಾ ಕಬ್ಬಿಣದ್ದು? ಇದು ಕಬ್ಬಿಣ ಮಾಡಿದ್ರೆ ಏನು ರೋಗ ಬರ್ತಿತ್ತು ಇವ್ರಿಗೆ? ಅದು ಬಂದ್ ಮಾಡಿಸಿದ್ರು. ಮುಂದೆ ನಮಗೆ ನಾವು ಅದು ಎಲ್ಲಿಯವರು ಬಂದು ಸ್ಟ್ರೈಕ್ ಮಾಡಿದ್ರು, ಜಯನಗರ, ವಿಜಯನಗರ, ಅವ್ರು ಬಂದಲ್ಲಿ ಸ್ಟ್ರೈಕ್ ಮಾಡ್ತಾರೆ. ಇದು ಮಾಡಬಾರ್ದಂತ. ಅದಕ್ಕಾಗಿ ಪ್ರಾಜೆಕ್ಟ್ ಕಾಸ್ಟ್ ಅಡಿಷನಲ್ ಆಗೋಯ್ತು. ಈಗ ಮಾಡಿದ್ರೆ 10 ನಿಮಿಷ ನಾವು ಅಲ್ಲಿ ಮುಟ್ತಿದ್ವಿ. ಚಾಲುಕ್ಯ ಸರ್ಕಾರದಿಂದ ಕೊಡಗೇಳಿಗೆ ಮೇನ್ ಇದಕ್ಕೆ ಟಚ್ ಆಗ್ತಿತ್ತದು. ಸೊ ಈ ಥರ ವ್ಯವಸ್ಥೆಯನ್ನು ಪ್ರತಿಯೊಂದು ಇವರು ಅಪೋಸ್ ಮಾಡ್ತಾ ಇದ್ರೆ ತಾವು ಮಾಡಿದ್ರು. ತಾವು 4 ವರ್ಷ ಆಳಿದ್ರು, ಮತ್ತೆ ಇದು ಬಂದಾದ್ಮೇಲೆ 4 ವರ್ಷ ಅವರು ಆಳಿದ್ರು. ಅದ್ರ ಬಗ್ಗೆ ಉಸಿರೇ ಹತ್ತಲಿಲ್ಲ, ಏನೂ ಮಾಡಲಿಲ್ಲ. ಇವನ್ ನಾನೇ ಹೋಗಿ ಒಂದ್ಸಲ ಸ್ಟ್ರೈಕ್ ಮಾಡೀನಿ ಮುಂದೆ ಕೂತ್ಕೊಂಡು. ನಾವು ದಿನ ಅಡ್ಡಾಡೋರು ನಾವ್ರಿ ಅಲ್ಲಿ. ಇವ್ರು ಯಾರು ಬರ್ತಾರೆ? BJP ಅಡ್ಡಾಡ್ತಾರ ಅಲ್ಲಿ? ನಾವು ಅಡ್ಡಾಡೋದು ಅಲ್ಲಿ. ಎಲ್ಲ ಬಂದ್ ಮಾಡಿಸ್ಬಿಟ್ರು. ತಾವು ಡೆವಲಪ್ಮೆಂಟು ಮಾಡೋದಿಲ್ಲ, ಮಾಡೋದ್ರಿಗಿನ ಅಪೋಸ್ ಮಾಡೋದು. ಈ ಟನಲ್ ರೋಡ್ ಮಾಡಲಿ, ಯಾಕೆ ಮಾಡಬಾರ್ದು? ಅದ್ರದ್ದು ಉಪಯೋಗ ಅಲ್ಲಿ ಮುಂದೆ ಗೊತ್ತಾಗ್ತದೆ, ಮಾಡಿದ ಮೇಲೆ ಗೊತ್ತಾಗ್ತಾನೆ.
ಉಪಯೋಗ ನಿರುಪಯೋಗ ಅಂತ. ರಾಜಣ್ಣ ಸರ್, ಇದೊಂದು ತಾತ್ಕಾಲಿಕನ ಅಥವಾ ಶಾಶ್ವತ ಪರಿಹಾರನ ಈಗ ಮಾಡ್ತಾ ಇರೋಂಥ ಈ ಒಂದು ಪದ್ಧತಿ? ಅದು ಅವರು ಹೇಗೆ ಆಚರಣೆ ಮಾಡ್ತಾರೆ ಅನ್ನೋದ್ರ ಮೇಲೆ ಇದು ನಿರಂತರವಾಗಿರಬೇಕು ಅನ್ನೋದು. ನೀವು ರಸ್ತೆಗಳಲ್ಲಿ ಇಂಥ ವಾಹನಗಳು ಅಬಂಡೆಂಟ್ ವೆಹಿಕಲ್ನ ಇದು ನಿರಂತರವಾಗಿ ವಾಹನ ಸವಾರ ಏನು ಮಾಡಬೇಕು? ಎಲ್ಲದಕ್ಕೂ ನೀವು ದಂಡನೆ ಕಟ್ಟಬೇಕಲ್ಲ. ಈಗ ದಂಡ ಕಟ್ಟೋದ್ರಿಂದ ವಾಹನ ಸಂಚಾರ ಖಂಡಿತವಾಗ್ಲೂ ಸುಗಮ ಆಗೋದಿಲ್ಲ. ಹಾಗೇನಾಗಿದ್ರೆ ದುಡ್ಡು ಕೊಟ್ಟು ಹೋಗ್ತೀವಿ, ಸುಮ್ಮನೆ ಕೂತ್ಕೊಳ್ಳಿ, ಏನು ಮಾಡೋ ಅವಶ್ಯಕತೆ ಇದೆ? ದಂಡ ಕಟ್ಟೋದ್ರಿಂದ ನಮಗೆ ಇರೋದಿಷ್ಟೇ ಜಾಗ. ನಮಗೆ ನಾವು ಇವತ್ತೇನು ಅಬಂಡೆಂಟ್ ವೆಹಿಕಲ್ಗಳನ್ನ ನಾವು ಇದು ಮಾಡ್ತೀವಿ, ಆ ಜನಗಳಿಗೊಂದು ಅವೇರ್ನೆಸ್ ಸಿಗುತ್ತೆ. ಇರ್ತಕ್ಕಂಥ ವಾಹನಗಳನ್ನ ತೆಗೆದುಕೊಂಡೋಗಿ ಎಲ್ಲ ಒಂದು ಯಾರ್ಡಲ್ಲಿ ಹಾಕ್ತೀರಾ, ಅದನ್ನ ವಿಲೇವಾರಿ ಮಾಡ್ತಕ್ಕಂಥದ್ದು ಬೇರೆ ದೊಡ್ಡ ಚಾಲೆಂಜ್ ಅದು. ನಾಳೆ ಸಹ ನ್ಯಾಯಾಲಯಗಳಿಗೆ ಕಟ್ಟಳೆಗಳು ಹೋಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಅಂಥ ಸಂದರ್ಭದಲ್ಲಿ ಯಾರು ಜವಾಬ್ದಾರಿ? GBA ತಗೊಳ್ತಾ ಜವಾಬ್ದಾರಿ. ಯಾಕೆಂದರೆ ಹಳೆಯ ವಾಹನಗಳ ಡಾಟಾ ಬೇಸ್ ಏನೂ ಇಲ್ಲ, ಡಾಟಾ ಬೇಸ್ ಇಲ್ಲದಂಥ ಸಂದರ್ಭದಲ್ಲಿ ಅವನ್ನ ವಿಲೇವಾರಿ ಹೇಗೆ ಮಾಡ್ತೀರಿ? ಯಾರು ಜವಾಬ್ದಾರಿ ತಗೋತೀರಿ? ಮತ್ತು ಹೇಗೆ ವಿಲೇವಾರಿ ಮಾಡ್ತೀರಿ? ಅದಕ್ಕೆ ಯಾವ ಕಾನೂನುಗಳನ್ನು ರೂಪಿಸ್ಕೊಂಡಿದ್ದೀರಿ? GBA ರೂಪಿಸ್ಕೊಂಡಿದೆಯಾ? ಅವ್ರಿಗೆ ಅಥಾರಿಟಿ ಇದೆಯಾ? ಅಥಾರಿಟಿ ಏನೋ ಸರ್ಕಾರ ಅವ್ರಿಗೆ ಕೊಟ್ಟಿದೆಯಾ? ಇದರಿಂದ ಅಥಾರಿಟಿ ಪ್ರಶ್ನೆ ಅಲ್ಲ. MU ಆಕ್ಟ್ ಇಟ್ ಈಸ್ ಫ್ರೇಮ್ಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ನಮ್ಮ ಸ್ಟೇಟಿಗೆ MU ಆಕ್ಟಿಗೆ ಸಂಬಂಧ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಆಕ್ಟ್ ಅದು. ಸೆಂಟ್ರಲ್ ಗೌರ್ಮೆಂಟ್ಗೆ JBAಗೆ ಏನು ಸಂಬಂಧ? ಅವರು ವಿಲೇವಾರಿ ಮಾಡೋದು ಅವ್ರಿಗೆ ಯಾವ್ದು ಪವರ್ ಇಲ್ಲ. ಕಾರ್ಪೊರೇಷನ್ದವ್ರಿಗೆ ಯಾವ ಪವರು ಇಲ್ಲ ಅವ್ರಿಗೆ. ಅದಕ್ಕೆ ನಮ್ಮ ಅಸಿಸ್ಟೆನ್ಸ್ ತಗೊಂಡು ಟ್ರಾಫಿಕ್ನವ್ರು ಅಸಿಸ್ಟೆನ್ಸ್ ತಗೊಂಡು ಅವ್ರಿಗೆ ಮಾಡೋದು. ದಂಡ ಹಾಕೋ ಪವರ್ ಇದೆ. ದಂಡ ಅವ್ರು ಮಾಡ್ತಾರೆ, ಅವ್ರ ಜಾಗ ಯೂಸ್ ಮಾಡ್ತಾರೆ ಅಂತ ದಂಡ ಹಾಕ್ತಾರೆ. ಕಾರ್ಪೊರೇಷನ್ ಇಟ್ ಕಮ್ಸ್ ಅಂಡರ್ ಇದು ಅಲ್ವಾ? ಅಲ್ಲ ಈ ಸರ್, ಈ ನಿರ್ಧಾರದಿಂದ ಈ ವ್ಯಾಪಾರಿಗಳು ಇರ್ತಾರಲ್ಲ, ಬೀದಿ ಬದಿ ವ್ಯಾಪಾರಿಗಳು ಅನುಕೂಲ ಆಗುತ್ತಾ ಹೇಗೆ ಈ ಒಂದು ನಿರ್ಧಾರದಿಂದ? ಅಂದ್ರೆ ವಾಹನಗಳು ಇರೋದಿಲ್ಲ, ಅಟ್ಲೀಸ್ಟ್ ಗುತ್ತಿಗೆ ಬರುತ್ತೆ ಹೇಗೆ ಅಂತ. ಅಲ್ಲ, ಅವ್ರಿಗೆ ಅನುಕೂಲ ಆಗಲಂತೆ ರಸ್ತೆ ಬೀದಿ ವ್ಯಾಪಾರಿಗೆ ಒಂದು ಕಾನೂನು ಮಾಡ್ಯಾರಲ್ಲ ಸರ್ಕಾರದವರು ಮಾಡ್ಲಿಕ್ಕೆ. ಈಗ ರಸ್ತೆ ವ್ಯಾಪಾರಿಗಳಿಗೆ ಅನುಕೂಲ ಅನ್ನೋ ಉದ್ದೇಶದಿಂದ, ಅವ್ರಿಗೆ ಹರಾಸ್ಮೆಂಟ್ ಆಗಬಾರೋ ಅನ್ನೋ ಉದ್ದೇಶದಿಂದ ಅವ್ರಿಗೆ ಕಾನೂನು ಮಾಡೇ ಕೊಟ್ಟಿದ್ದಾರೆ. ಮಾಡ್ಕೊಳ್ಳಿ, ಅವರು ರಸ್ತೆ ಮೇಲೆ ವ್ಯಾಪಾರ ಮಾಡಲಿ ಅಂತಾನೆ ಕೊಟ್ಟಿದ್ದಾರೆ. ಈಗ ರಸ್ತೆ ಮೇಲೆ ವ್ಯಾಪಾರ ಮಾಡಿ ಅನುಮತಿ ಕೊಟ್ಟಂಗೂ ಆಯ್ತು. ನಮ್ಗೆ ರಸ್ತೆ ಮೇಲೆ ಯಾರು ಇರಬಾರ್ದು, ಏನು ಅರ್ಥ ಅದು? ಅದೇನು ಮೀನಿಂಗ್ ಏನಿದೆ? ರಸ್ತೆ ಬದಿನಲ್ಲಿ ವ್ಯಾಪಾರನೂ ಮಾಡಿ ಅಂತ ನೀವು ಲೈಸೆನ್ಸ್ ಕೊಡ್ತೀರಿ, ರಸ್ತೆಗಳು ಫ್ರೀ ಆಗೋ ಇರಬೇಕು ಅಂತೀರಾ. ಏನಿದು ಅರ್ಥ? ಎಲ್ಲಿಂದ ಫ್ರೀ ಇರ್ತವೆ? ಅಲ್ಲಿ ಏನಂತ ಅದಕ್ಕೆ ಏನು ಮೀನಿಂಗ್ ಅಂತ ಅರ್ಥ ಆಗ್ತಾ ಇಲ್ಲ. ನೀವು ಅವ್ರಿಗೆ ನೋಡಿ, ಅವ್ರಿಗೆ ಮೂಲಭೂತ ಸೌಕರ್ಯನ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡಿ, ಚೆನ್ನಾಗಿರೋ ವ್ಯವಸ್ಥೆ ಮಾಡಿಕೊಡಿ. ನೀವು ಮಾಡಿಕೊಡ್ದಲ್ಲೇ ಅವ್ರು ರಸ್ತೆಯಲ್ಲೇ ಕೂತ್ಕೋಬೇಕು. ಅವ್ರಿಗೆ ಬೇರೆ ದಾರಿ ಇದ್ದಿಲ್ಲ, ಅವ್ರು ಅಲ್ಲೇ ಕೂತ್ಕೊಂಡು ಜೀವನ ಮಾಡಬೇಕು. ಅವ್ರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಜನ ಹೋಗ್ತಾರೆ. ನೀವು ಮಾಡಿಕೊಡ್ಲಿಲ್ಲ, ಅವ್ರು ಹೋಗೋದಿಲ್ಲ. ಅವ್ರಿಗೆ ಬೇರೆ ದಾರಿ ಇಲ್ಲ, ಮಾರ್ಗೋಪಾಯ ಇಲ್ಲ. ಅವ್ರು ಫುಟ್ಪಾತಲ್ಲೇ ಜೀವನ ಅವ್ರದ್ದು. ನಮಗೇನು ಮನೆ ಇರ್ತದೆ, ಅವ್ರಿಗೆ ಅಲ್ಲಿ ಬಿಟ್ಟು ಅದು ಜೀವನ ಸಂಪೂರ್ಣ ಅಲ್ಲೇನೆ. ಮತ್ತು ಈ ಥರ ನಾವು ನೀತಿಗಳನ್ನ ರೂಪಿಸ್ತೀವಿ. ನಿಮಗೆ ಲೈಸೆನ್ಸು ಕೊಡ್ತೀವಿ ಬೀದಿ ಮೇಲೆ ವ್ಯಾಪಾರ ಮಾಡೋಕ್ಕೆ, ನಮಗೆ ರಸ್ತೆನೂ ಸಂಚಾರಕ್ಕೆ ಸುಗಮ ಅಂದರೆ ಅರ್ಥ ಇದೆಯಾ ಅದಕ್ಕೇನಾದರೂ ಅಂತ. ಇವತ್ತು ಇನ್ನೂ ಒಂದು ನಮ್ಮ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ ವಾಹನಗಳಿಗಾಗಲೇ ನೋಂದಾಯಿತ ವಾಹನಗಳ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಡೀಲರ್ಸ್ ಅಂತ ಇದೆ. ಅದಕ್ಕೆ 2022ನೇ ಇಸ್ವಿನಲ್ಲಿ ಕಾನೂನಾಗಿದೆ. ಅವರೆಲ್ಲರೂ ಲೈಸೆನ್ಸ್ ತೆಗೆದುಕೊಳ್ಬೇಕು, ಅವ್ರ ಮೇಲೆ ನಿಯಂತ್ರಣ ಹೊಂದಬೇಕು. ಇವತ್ತು ಸಾರ್ ಹೇಳ್ದಂಗೆ ಕದ್ದಿರೋ ವಾಹನಗಳು ಅರ್ಧ ಅವ್ರ ಕಡೆನೇ ಎಲ್ಲ ಇದಾಗ್ತವೆ, ಪತ್ತೆ ಮಾಡ್ಬೋದು. ಅವ್ರಿಗೆ ಯಾವುದು ನಿಯಂತ್ರಣನೇ ಕಾನೂನಿದೆ. ಇಂಥವ್ರಿಗೂ ಸಾರಿಗೆ ಇಲಾಖೆ ಆಗಲಿ ಸರ್ಕಾರ ಆಗಲಿ ಅವ್ರಿಗೆ ಲೈಸೆನ್ಸ್ ಕೊಡ್ತಕ್ಕಂಥದ್ದಾಗಲಿ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಂತ ಅದರಿಂದ ಸರ್ಕಾರಕ್ಕೆ ಸಾಕಷ್ಟು ಆದಾಯ ಇದೆ. ಇವತ್ತು ಬೀದಿ ಗಲ್ಲಿನಲ್ಲಿ ಇವತ್ತು ಅಂಥ ಡೀಲರ್ಸ್ಗಳಿದ್ದಾರೆ. ಏನಿಲ್ಲ, ಅವ್ರಿಗೆ ಫಸ್ಟು ಏಕಾಏಕಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋ ಬದಲು ಅವೇರ್ನೆಸ್ ಕೊಡಿ. ಇಷ್ಟು ದಿವಸದಲ್ಲಿ ನೀವು ಲೈಸೆನ್ಸ್ ತೆಗೆದುಕೊಳ್ಳಿ, ಸರ್ಕಾರಕ್ಕೆ ಒಂದಿಷ್ಟು ಆದಾಯ ಬರುತ್ತೆ. ಮತ್ತು ಈ ಕದ್ದು ವಾಹನಗಳನ್ನೆಲ್ಲ ನಿಯಂತ್ರಣ ಆಗುತ್ತೆ. ಅವ್ರು ಯಾರು ಅವಾಗ ಇಟ್ಕೊಳ್ಳೋಕ್ಕಾಗಲ್ಲ, ಅವೆಲ್ಲ ಇನ್ವೆಂಟ್ರಿ ಇಡಬೇಕು. ಸೊ ಆವಾಗ ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ ಅವ್ರ ಮೇಲೆ ಆವಾಗ ಅವ್ರನ್ನ ಇನ್ಸ್ಪೆಕ್ಷನ್ ಮಾಡ್ತಕ್ಕಂಥ ಒಂದು ರೂಲ್ಸಲ್ಲಿ ವಿಧಿವಿಧಾನಗಳಿದ್ದಾವೆ. ಆ ಭಯ ಇರುತ್ತೆ. ಈಗ ಏನೂ ಇಲ್ಲ, ನಾವು ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ. ಆಮೇಲೆ ಅಂಥ ವಾಹನಗಳು ನೋಡಿದ್ದೀರಾ? ಎಲ್ಲ ರಸ್ತೆ ಮೇಲೆ ಗಾಡಿಗಳು ನಿಲ್ಸ್ಕೊಂಡಿರ್ತಾರೆ, ನೋಡಿದ್ದೀರಾ? ಅವೆಲ್ಲ ಏನು ವ್ಯವಸ್ಥೆನಲ್ಲಿದ್ದಾವೆ ಗೊತ್ತಾ? ಎಲ್ಲ ಮಾಮೂಲಿಯಲ್ಲಿದ್ದಾವೆ ಸರ್ ಹೇಳ್ದಂಗೆ. ಸರ್, ಈಗ ಈ ಜನರಿಗೆ ಪರಿಹಾರ ಕೊಡದೆ ಈ ರೀತಿಯಾಗಿ ದಂಡ ವಿಧಿಸೋದು ಎಷ್ಟು ಮಟ್ಟಿಗೆ ನ್ಯಾಯಸಮ್ಮತ? ಇದು ಪರಿಹಾರ ಅಲ್ಲ, ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಏನೋ ಈಗ ಮೊದಲು ಏನಾದರೂ ಒಂದು ಕಾನೂನು ಮಾಡಬೇಕಾದ್ರೆ ಅಲ್ಲಿ ಮೂಲ ಸೌಕರ್ಯವನ್ನು ನಾವು ಒದಗಿಸಬೇಕು. ಈಗ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಒಂದು ಸ್ಪ್ಲಿಟ್ ಬಾಕ್ಸ್ ಇರ್ತಾರೆ, ಸ್ಪ್ಲಿಟ್ ಮಾಡಿ ಇಲ್ಲಿ ಒಂದು ಬಾಕ್ಸ್ ಇಟ್ಟಿರ್ತಾರೆ, ಅಥವಾ ಗಾರ್ಬೇಜ್ ಒಂದು ಬಾಕ್ಸ್ ಇಟ್ಟಿರ್ತಾರೆ. ಅಲ್ಲಿ ಬಾಕ್ಸ್ ಇರ್ಲಾದ ನೀವು ಕಸ ಹೆಂಗಿಲ್ಲ ಹಾಕಿದ್ರಿ ಅಂತ ತಿಳ್ಕೊಂಡು ಅವ್ರ ಮೇಲೆ ಕೇಸ್ ಹಾಕಿದ್ರೆ, ಮಕ್ಕಳೇ ಮೊದಲು ಬಾಕ್ಸ್ ಇಡ್ರಿ, ಅಲ್ಲಿ ಮೊದಲು ಗಾರ್ಬೇಜ್ ಬಾಕ್ಸ್ ಇಡಬೇಕು.
ಅದನ್ನ ಉಪಯೋಗ ಅಲ್ಲಿ ಹಾಕಲಿಲ್ಲ ಅಂದ್ರೆ ಆಮೇಲೆ ದಂಡ ಹಾಕಿ ನೀವು. ಹೌದು ಹೌದು ಅಲ್ಲಿ ಬಾಕ್ಸೇ ಇಲ್ಲದ ಮೇಲೆ ನೀವು ದಂಡ ಹಾಕ್ತೀನಿ ಅಂದ್ರೆ ಏನು ಅದರ ಅರ್ಥ? ಇದು ಹಂಗೆ ಆಗ್ತದೆ. ಯಾವುದೇ ಕಾನೂನು ಮಾಡಬೇಕಾದ್ರೆ ಮೂಲ ಸೌಕರ್ಯವನ್ನು ನಾವು ಪ್ರೊವೈಡ್ ಮಾಡಬೇಕು. ಅದು ಬೇಸಿಕ್ ದೇರ್ ಫಂಡಮೆಂಟಲ್ ರೈಟ್ಸ್. ಅದು ಆ ಸರ್ಕಾರದ ಜವಾಬ್ದಾರಿ. ಒಂದು ಕಾನೂನು ಮಾಡಬೇಕು, ಇದು ಮಾಡಬೇಡ್ರಪ್ಪ, ಅಲ್ಲಿ ಉಳ್ಬೇಡ್ರಿ ಅಂತ, ರಸ್ತೆ ಮೇಲೆ ಉಳ್ಬೇಡ್ರಿ ಅಂದ್ರೆ ಅಲ್ಲಿ ಡಬ್ಬಿ ಇಡೋ ಮಗನೇ ಅನ್ಬೇಕು. ಕರೆಕ್ಟ್. ಡಬ್ಬಿನೇ ಇಡೋದಿಲ್ಲ, ಎಲ್ಲಿ ಉಳ್ಬೇಕು ಅವರು? ಹಂಗೆ ನುಂಗಬೇಕಾ? ಕರೆಕ್ಟ್ ಕರೆಕ್ಟ್. ಅದೇ ಸರ್, ಅಂದ್ರೆ ನೀವು ಏನೇ ಪ್ಲಾನ್ ಮಾಡಿದ್ರು ಕೂಡ ಮಾಡಿದ್ರು ಮೂಲ ಸೌಕರ್ಯವನ್ನು ಮೊದಲು ಮಾಡಬೇಕು. ಮೊದಲು ಹಿಂಗಿದೆ, ಅದಾದ ನಂತರ ಈ ರೂಲ್ಸ್. ನಂತರ ನೀನು ನಾನು ಕೊಟ್ಟಿದ್ದೀವಿ, ನೀನು ಅದನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ದಂಡ ಪನಿಷ್ಮೆಂಟ್, ಹೆವಿ ಪನಿಷ್ಮೆಂಟ್. ಬರೀ 100 ರೂಪಾಯಿ 200 ರೂಪಾಯಿ ಅಲ್ಲ, 5,000 ರೂಪಾಯಿ ಹಾಕಿ ದಂಡ, 10,000 ರೂಪಾಯಿ ಹಾಕ್ಲಿ. ಅಂದ್ರೆ ನಮ್ಮ ಮಂದಿಗೆ 5,000 ರೂಪಾಯಿ ಮಿನಿಮಮ್, 5,000ದಿಂದ 10,000 20,000ವರೆಗೂ ದಂಡ ಹಾಕ್ಬೇಕು. ಅಂದ್ರೆ ಅದು ಇಂಪ್ಲಿಮೆಂಟ್ ಆಗ್ತದೆ. ಬರೀ 100 ರೂಪಾಯಿ 200 ರೂಪಾಯಿ ಕೊಟ್ರೆ ಯಾವನು ಕೇರ್ ಮಾಡೋದಿಲ್ಲ, ಹಿಂಗೆ ಎಸೆದು ಹೋಗ್ತಾನೆ. ಸರ್, ದಂಡದ ಜೊತೆ ನನ್ನ ಒಂದು ಸಲಹೆ ಇದೆ. ಈಗ ಯಾರು ಇವತ್ತು ಟ್ರಾಫಿಕ್ ವೈಲೇಷನ್ ಇದನ್ನು ಮಾಡ್ತಾರಲ್ಲ ಅಂಥವ್ರಿಗೆ ಒಂದು ವಿಶೇಷವಾಗಿ ಒಂದು ಕಾರ್ಯಾಗಾರ ಏರ್ಪಡಿಸಿ ಅವ್ರು ದಂಡ ಕಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಬಂದು 2 ಅವರ್ ಪಾಠ ಕೇಳಬೇಕಾದ್ರೆ ಕಾರ್ಯಾಗಾರ ಎಲ್ಲ ಅವೇರ್ನೆಸ್ ಮಾಡೋದನ್ನು ಬಿಡುದಿಲ್ಲ ಅವತ್ತು. ಅಲ್ಲ ಬಿಡುದಿಲ್ಲ ಸರ್. ಅವ್ರು ನೋಡಿ, ನಮ್ಮಲ್ಲಿಗೆ ಬೇಸಿಕ್ ಸಿವಿಲ್ ಸೆನ್ಸು ಇಲ್ಲ, ಟ್ರಾಫಿಕ್ ಸೆನ್ಸು ಇಲ್ಲ. ಅದೆಲ್ಲ ಕಲಿಸಾಗಿದೆ. ನೀವು ಕಲಿಸಿರಿ, ನಾವು ಕಲಿಸಿವಿ, ಪಾಠ ಮಾಡ್ತೀವಿ, ಎಲ್ಲ ತಿಳುವಳಿಕೆ ಅವ್ರಿಗೆ ಸಮಯನ ವಿನಿಯೋಗ ಮಾಡೋದಿದೆಯಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರು, ಈಗ ಸರ್ಕಾರ ಈ ಏನು GBA ಟೋಯಿಂಗ್ ಪದ್ಧತಿಯನ್ನು ಜಾರಿಗೆ ಅಂತ ತರ್ತಾ ಇದೆಯಲ್ಲ, ಇದು ಮೇಲ್ನೋಟಕ್ಕೆ ಒಳ್ಳೆಯದೇ. ಆದರೆ ನೀವು ಪ್ಲಾನ್ ಇಲ್ಲದೆ ಮಾಡ್ತಾ ಇರೋದು. ಈಗ ಇರುವಂಥ ವಾಹನಗಳನ್ನು ಎಲ್ಲಿ ನಿಲ್ಲಿಸ್ತೀರಿ, ಎಲ್ಲಿ ಜಾಗ ಕೊಟ್ಟಿದ್ರಿ ಅನ್ನೋದು, ಆಮೇಲೆ ಇದರಿಂದ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ಅನ್ನೋದು ನಿಮ್ಮ ಆಲೋಚನೆ ಇದೆಯಲ್ಲ, ಇದು ಆ ರೀತಿ ಆಲೋಚನೆ ಇಲ್ವೇ ಇಲ್ಲ. ಅಂದರೆ ಈ ಒಂದು ನಿರ್ಧಾರದಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗೋದಿಲ್ಲ. ಬಟ್ ಜನ ಮಾತನಾಡ್ಕೊಳ್ತಾ ಇರುವಂಥದ್ದು ಇವರಿಗೆ ದುಡ್ಡಿಲ್ಲ, ಹಾಗಾಗಿ ದುಡ್ಡಿನ ಮಾರ್ಗವನ್ನು ಹುಡುಕ್ತಾ ಇದ್ದಾರೆ ಬಿಟ್ಟರೆ ಜನರಿಗೆ ಬೇಕು ಅಂತ. ಈ ಮೊದಲು JPAದವರು ಏನು ಪಾರ್ಕಿಂಗ್ ಸಿಸ್ಟಮ್ ಇದೆ, ಬೇಸ್ಮೆಂಟು ಅದು ಖಾಲಿ ಮಾಡಿಸಲಿ. ಅದೆಲ್ಲ ಕಮರ್ಷಿಯಲ್ ಮಾಡಿದ್ದಾರೆ, ಅಂಗಡಿಗಳು ಮಾಡಿದ್ದಾರೆ, ಶಾಪಿಂಗ್ ಮಾಡಿದ್ದಾರೆ. ಅವ್ನು ತೆಗೆದು ಗಾಡಿ ನಿಲ್ಲಿಸೋ ಮಕ್ಕಳೇ ಅಂತ ಇಂಪ್ಲಿಮೆಂಟ್ ಮಾಡಂತ ಹೇಳ್ರಿ ಮೊದಲು. ಅದು ಮಾಡೋದು ಬಿಟ್ಟು ರಸ್ತೆ ಮೇಲೆ ನಿಲ್ಸಿದ್ರೆ ಅಂದ್ರೆ ಏನು ಪ್ರಯೋಜನ? ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು. ಎಸ್, ನೋಡಿದ್ರೆ ವೀಕ್ಷಕರು, ಇನ್ಮೇಲೆ ಆದರೂ ಎಚ್ಚೆತ್ಕೊಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಲೋ ಫೋಲ್ಸ್ಗಳು ಇದಾವೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಏನೆಲ್ಲ ಆಗುತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಗೆ ಜೀವ.